तत्त्वजनोदन्वदित्रासने मे यत्पादावाश्रितानां श्रुतिशमविनयप्राप्तिरग्राह्यमोघा तत्पादो पावनीयो भवभयविनुदो सर्वभावैर्नमस्ये प्रज्ञानां सुप्रदाने स्थिरचरनिकरौ व्यापितर्व्याप्य लोकान् भुक्त्वा भोगांस्थविष्ठान् गुणरविदिषणोद्भासितान् कामजन्यान् पीत्वा सर्वान् विशेषान् स्वपिति मधुरभुं मायया भोजयन्नो माया संख्यातुरीयं परममृतमजं ब्रह्म यत्तन्नतोऽस्मि विविधविषयान् राष्ट्रभोगास्थविष्ठान् पश्चाच्चान्यान् स्वमतिविभवान् ज्योतिषा स्वेन सूक्ष्मान् सर्वानेतान् पुनरभिशनैः स्वात्मनिस्थापयित्वा हित्वा सर्वान् विशेषान् विगतगुणगणः पार्थसो न स्तुतीयः। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो ऋषिभ्यो नमो भद्रो नमो सर्वोपप्लवैर्ज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं शङ्कराचार्यं केशवं बालकायकं सूत्रभाष्यकृतो वन्दे भगवन्तो पुनः श्रीमच्छङ्करभगवत्पूज्यपादगुरुभ्यो नमः। वन्दे तं सच्चिदानन्दं विधिवर्यं महामहिमवेदान्तदायकं तत्त्वप्रहतोऽस्म्यहं सदा सम्प्रदायज्ञं संयमीन्द्रं तथा श्रीसद्गुरुं सच्चिदानन्दं सदाचारं समाश्रये। श्री सच्चिदानन्देन सरस्वती महासद्गुरुभ्यो नमः। अधीः भगवो ब्रह्म ये यथोक्तम 356 ನಂದರಲ್ಲಿ ये यथोक्तम परमार्थतत्त्वं प्रतिपन्नाः ये यथोक्तं परमार्थतत्त्वं प्रतिपन्नाः ते एव अकृपणाः लोके कृपणा एव अन्ये इत्याह कृपणाः एव अन्ये इत्याह ಯಾರಾದರೂ ಏನು ಶಬ್ದ ಅವರು ಇವರು ಅಂತ ಹೇಳಲ್ಲ ಯಾರಿಗೆ ತೀವ್ರ ಉತ್ಕಟ ಇಚ್ಛೆ ಉಂಟಾಗಿ ನನ್ನ ಜನ್ಮ ಸಾರ್ಥಕ ಮಾಡ್ಕೊಳ್ಳೇಬೇಕು ಈ ಪರಮಾರ್ಥ ತತ್ವವನ್ನು ಕಂಡುಕೊಳ್ಳೇಬೇಕು ಅನ್ನುವಂತಹ ತೀವ್ರ ಉತ್ಕಟ ಇಚ್ಛೆ ಉಂಟಾಗಿ ಆ ಪರಮಾರ್ಥ ತತ್ವವನ್ನ ಅನುಭವ ಪರ್ಯಂತವಾಗಿ ಕಂಡುಕೊಂಡ್ಬಿಟ್ಟಿದ್ದಾರೆ. ಹೇಗೆ ಅಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಹೇಳಿ ಸಾಕ್ಷಾತ್ ಇವಾಗ ಹೇಗೆ ನಮ್ಮ ಈ ಕಲ್ಪಿತ ರೂಪವನ್ನು ನಾನು ಅಂದ್ಕೊಂಡು ವ್ಯವಹಾರ ಮಾಡ್ತಿದ್ದೀವೋ ಇಷ್ಟೇ ಅಥವಾ ಇದಕ್ಕಿಂತಲೂ ಗಟ್ಟಿಯಾಗಿ ಆ ಪರಮಾರ್ಥ ತಾನು ಅಂತ ಹೇಳಿ ತಿಳ್ಕೊಂಡವರಾಗಿರ್ತಾರೋ ಅವರೊಬ್ಬರ ಈ ಲೋಕದಲ್ಲಿ ಅಕೃಪಣವರು. ಅಕೃಪಣವನ್ನು ದೀನರಲ್ಲದವರು, ಕೃಪಣ ಜಿಗ್ಗಾಲ ಇಲ್ಲಿ ದೀನರಲ್ಲದವರು ಅಂತ. ದೈನ್ಯತೆ ಅಂದ್ರೆ ತನ್ನ ಇಷ್ಟಾರ್ಥಕ್ಕಾಗಿ ಇನ್ನೊಬ್ಬರನ್ನ ಅವಲಂಬಿಸ್ಕೊಳ್ಳೋದೇ ದೈನ್ಯತೆ. ಅಯ್ಯೋ ನಮ್ಮ ಚೂರು ಅದನ್ನ ಮಾಡ್ಕೊಡೋ, ಚೂರು ಇದನ್ನು ತಂದು ಕೊಡೋ, ನಂಗೆ ಅದನ್ನು ಕೊಡೋ, ನಂಗೆ ಅದನ್ನು ಹೇಳೋ, ಅದನ್ನ ಮಾಡೋದು. ಯಾವ ಪುರುಷಾರ್ಥಕ್ಕಾಗಿ ಯಾರನ್ನ ಅವಲಂಬಿಸ್ಕೊಳ್ತಾನೋ ಅದೇ ದೈನ್ಯತೆ. ಇಂದ್ರಾದಿಗಳನ್ನೇ ಅವಲಂಬಿಸ್ಕೋ, ಅಧಿಕಾರಿ ಪುರುಷನ ನಡೆಸಿಸ್ಕೋ, ಲೋಕದ ವ್ಯಕ್ತಿಗಳನ್ನೇ ಅವಲಂಬಿಸ್ಕೋ. ಇನ್ನೊಬ್ಬನ ನೀನು ಅವಲಂಬಿಸಿಕೊಂಡೆ ನಿನ್ನ ಸುಖಕ್ಕೆ ಅಂತಂದ್ರೆ ನೀನು ದೀನ, ನೀನು ಅಲ್ಪ. ಯಾಕಂದ್ರೆ ಸ್ವಯಂ ಸುಖ ಸ್ವರೂಪನಾಗಿ ನಿಮ್ಗೆ ಯಾರಿಗೆ ಇನ್ನೊಬ್ಬನ ದುಃಖ ಬೇಕು, ಸುಖ ಬೇಕು? ಇನ್ನೊಬ್ಬನ ಬರೋದು ದುಃಖ, ಸುಖ ಅಲ್ಲ. ಸುಖಕ್ಕಾಗಿ ಇನ್ನೊಬ್ಬರನ್ನ ನೀನು ಅವಲಂಬಿಸಿಕೊಂಡೆ ಅಂದ್ರೆ ಸುಖಕ್ಕಾಗಿ, ಪ್ರಯೋಜನಕ್ಕಾಗಿ, ಅನುಕೂಲಕ್ಕಾಗಿ. ಇನ್ನೊಬ್ಬರನ್ನ ಅವಲಂಬಿಸಿಕೊಂಡೆ ಅಂದ್ರೆ ನೀನು ದೀನ, ನೀನು ಅಲ್ಪ, ನೀನು ಕೃಪಣ, ನೀನು ಅತ್ಯಂತ ದುಃಖಿ. ಆದರೆ ಇಂಥ ಪರಮಾರ್ಥ ತತ್ವ ಕಟ್ಕೊಂಡಂತ ಜ್ಞಾನಿ ಒಬ್ಬ ಅಕೃಪಣ, ಅವನೊಬ್ಬ ಅಧೀನ. ಬಾಕಿ ಎಲ್ಲರೂ ಎಂಥೆಂಥ ಕೋಟೀಶ್ವರನಾಗಿರ್ಲಿ, ಎಷ್ಟೇ ವಿದ್ಯಾವಂತನಾಗಿರ್ಲಿ, ಲೌಕಿಕವಾಗಿ ಏನೇ ಅಧಿಕಾರ ಪಡ್ಕೊಂಡಿರ್ಲಿ, ಅವ್ರಿಗೆಲ್ಲರಿಗೂ ಕೂಡ ತಮ್ಮ ಪುರುಷಾರ್ಥಕ್ಕೆ ಮತ್ತೊಂದರ ಅವಲಂಬನೆ ಇದೆ ಅಂತ ಆಗ್ಬಿಟ್ರೆ ಅವರೆಲ್ಲ ಅಲ್ಪರು, ದೀನರು, ಪರಿಚ್ಛಿನ್ನರು. ಅವ್ರ ಸುಖವೂ ಅಲ್ಪವೇ. ಯಾಕಂದ್ರೆ ಸಾಧನದಿಂದ ಉಂಟಾದ ಸುಖವೆಲ್ಲ ಅನಿತ್ಯವೇ, ಅಲ್ಪವೇ. ಉಂಟಾದಾಗಲೂ ಅಲ್ಪ ಉಂಟಾಗುತ್ತೆ, ಅನಿತ್ಯ ಆಗುತ್ತೆ. ಅದೇ ಯಾರು ಇನ್ನೊಂದನ್ನೇ ಅವಲಂಬಿಸಿಕೊಳ್ಳದೆ ಯಾವುದಕ್ಕೂ ಒಂದು ಊಟೋಪಚಾರಕ್ಕೂ ಇನ್ನೊಬ್ಬನ ಅವಲಂಬಿಸ್ಕೊಳ್ಳಲ್ಲ. ಇರುತ್ತೆ, ದೇಹ ಹೋಗುತ್ತೆ. ದೇಹಾಭಿಮಾನವೇ ಇದ್ಮೇಲೆ ಅದು ಊಟೋಪಚಾರ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಕೊಟ್ರೆ ತಿಂತಾನೆ, ಕೊಟ್ಟವರಿಗೆ ಶಬಾಷ್ಗಿರಿ ಹೇಳಲ್ಲ, ಕೊಡದೇ ಇದ್ದವ್ರಿಗೆ ಬೈಯೋಕ್ ಹೋಗಲ್ಲ. ಯಾರು ಕೊಟ್ಟರು ಅವ್ರೇನು ಯಾರ ಮೇಲೆ ಪ್ರೇಮ ಇಲ್ಲ, ವಿಶೇಷ ಇಲ್ಲ. ಕೊಡದೆ ಹೋಗಿ ಯಾರ ಮೇಲೆ ದ್ವೇಷ ಇಲ್ಲ. ಆತ್ಮಾರಾಮನಾಗಿರ್ತಾನೆ. ಪರಮಾರ್ಥ ಕಂಡುಕೊಂಡ, ಸತ್ಯ ಗೊತ್ತಾಯ್ತು, ಜನ್ಮ ಸಾರ್ಥಕವಾಯಿತು. ಇನ್ನು ಪ್ರಾರಬ್ಧವಾಗಿ ದೇಹ ವ್ಯವಹಾರ ದೃಷ್ಟಿ ಅದು, ಅವನ ದೃಷ್ಟಿಯಿಂದ ದೇಹವೂ ಇಲ್ಲ.
ಅವನಿಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವೇ ತನ್ನ ಸ್ವರೂಪ ಅಂತ ಆಗಿ ಅದು ಅದ್ವಿತೀಯವಾದ ಕೂಟಸ್ಥ ಸ್ವರೂಪ ಅಂತ ಹೇಳಿ ನೆಲೆ ನಿಂತವನಾದ್ರಿಂದ ಅವನಿಗೆ ಯಾರ ಹಂಗೂ ಇಲ್ಲ. ನಚಾಸ್ಯ ಸರ್ವಭೂತೇಶು ಕಶ್ಚಿದರ್ಥ ವ್ಯಪಾಶ್ರಯ. ಭಗವಂತ ಇದನ್ನ ಹೇಳಿದ್ರು. ಅಸ್ಯ ಈ ಜ್ಞಾನಿಗೆ ಯಾವ ಭೂತಗಳಿಂದಲೂ ಯಾವ ಅರ್ಥ ವ್ಯಪಾಶ್ರಯ, ಪ್ರಯೋಜನ ಉದ್ದೇಶಿಸಿಕೊಂಡು ಇದನ್ನು ಪಡ್ಕೊಳ್ಳೋದು ಅನ್ನೋದಿದೆಯಲ್ಲ ಅದೇ ಅರ್ಥ ವ್ಯಪಾಶ್ರಯ. ಅದು ಅವನಿಗಿರೋಲ್ಲ. ದೇವೇಂದ್ರ ಮಳೆ ಗಲಿಲ್ಲ ಬಿಡು, 12 ವರ್ಷ ಭೀಕರಕ್ಷಾಮ ಆದ್ರೆ ಏನಿಲ್ಲ ಅಲ್ಲಿ ಪ್ರಪಂಚಾದ್ಯಂತ ಇದಕ್ಕೆ 10 ಟೈಮ್ ಕರೋನಾ ಬರಲಿ, ಬರಲಿ, ಏನು ಬಂದು ಅವನಿಗೆ ಏನಾಗಲ್ಲ. ಯಾಕಂದ್ರೆ ಎಲ್ಲ ಸ್ವಪ್ನ, ಎಲ್ಲ ತೋರಿಕೆ, ಎಲ್ಲ ಕಲ್ಪನೆ, ಎಲ್ಲ ಭ್ರಾಂತಿ. ಇವಾಗ ಏನೂ ಇಲ್ಲ, ಇರೋದೆಲ್ಲ ಏಕಮೇವಾತಿಥಿ ಬ್ರಹ್ಮಾನು ಅನುಭವ ಸೆಟ್ಲ್ ಆದ್ಮೇಲೆ ಏನಕ್ಕೂ ಜಗ್ಗಲ್ಲ ಅವನು, ಏನಕ್ಕೂ ಹೆದರಲ್ಲ. ಏನು ಅದು ಅವನಿಗೆ ಏನು ವ್ಯತ್ಯಾಸ ಇದೆ. ಅದು ಬಿಟ್ಟು ಯಾರು ಏನೇ ಪಡ್ಕೊಳ್ಳಿ, ತೇ ಸರ್ವೇ ಕೃಪಣ ಅನ್ಯ ಸರ್ವೇ, ಎಷ್ಟೇ ಇರ್ಲಿಲ್ಲ ನಿಂಗೆ ನೀನ್ ದೀನ ಕಣ. ನಿನ್ ಸುಖಕ್ಕೆ ಇನ್ನೊಬ್ರು ಬೇಕು ಅಂತ ಆಯ್ತು ಅಂದ್ರೆ ನೀನ್ ದೀನ. ವೈಶಾರದ್ಯಂತು ವೈ ನಾಸ್ತಿ ಭೇದೇ ವಿಚರತಾಂ ಸದಾ ಭೇದ ನಿಮ್ನಾ ಪೃಥಗ್ವಾದಾಃ ತಸ್ಮಾತ್ ತೇ ಕೃಪಣಾ ಸ್ಮೃತಾಃ. ವೈಶಾರದ್ಯಂತು ವೈ ನಾಸ್ತಿ ಭೇದೇ ವಿಚರತಾಂ ಸದಾ ಭೇದ ನಿಮ್ನಾಃ ಪೃಥಗ್ವಾದಾಸ್ತಸ್ಮಾತ್ ತೇ ಕೃಪಣಾ ಸ್ಮೃತಾಃ. ವೈಶಾರದ್ಯಂ ತು ವೈ ನ ಅಸ್ತಿ ಭೇದೇ ವಿಚರತಾಂ ಸದಾ ಭೇದ ನಿಮ್ನಾಃ ಪೃಥಗ್ವಾದಾಃ ತಸ್ಮಾತ್ ತೇ ಕೃಪಣಾಃ ಸ್ಮೃತಾಃ. ಯೇ ಭೇದೇ ವಿಚರಂತಿ ತೇಷಾಂ ಭೇದೇ ವಿಚರತಾಂ. ದ್ವೈತದಲ್ಲಿಯೇ ಓಡಾಡ್ಕೊಂಡಿರ್ತಾರೋ. ಭೇದ ಅಂದ್ರೆ ದ್ವೈತ, ಬಿಡಿಬಿಡಿ ಯಾರು ಅನಾತ್ಮ ವಸ್ತುವಿನಲ್ಲಿಯೇ ಯಾರು ಅಲ್ಲೇ ಓಡಾಡ್ತಿರ್ತಾರೋ. ಬೆಳಗ್ಗೆ ಎದ್ದಾನೆ ಪೇಪರ್ ಓದೋದು, ಎಲ್ಲೆಲ್ಲಿ ಏನು ವಿಚಾರ ಕಲೆಕ್ಟ್ ಮಾಡ್ಕೊಳ್ಳೋದು, ಎಲ್ಲಿ ಒಳ್ಳೇದು ಅಂತ ಆ ಕಡೆ ಹೋಗೋದು, ಅಲ್ಲೆಲ್ಲೋ ಒಂದ್ ಕಡೆ ಒಳ್ಳೆ ಏನೋ ಒಂದು ಸಂಗೀತವಂತೆ, ಅಲ್ಲೇನೋ ಭರತನಾಟ್ಯವಂತೆ, ಅಲ್ಲೇನೋ ಒಂದು ಡ್ಯಾನ್ಸ್ ಅಂತೆ, ಅಲ್ಲೇನೋ ಒಂದು ಕೂಟ ಅಂತೆ, ಅಲ್ಲೇನೋ ಒಂದು ಫಂಕ್ಷನ್ ಅಂತೆ, ಅಲ್ಲೇನೋ ಯಜ್ಞ ಆಗವಂತೆ, ಅಲ್ಲೇನೋ ಹೋಮವಂತೆ, ಎಲ್ಲ ವಿಕ್ಷೇಪವೇ. ಆ ರುದ್ರ ಹೋಮ ಆಗಲಿ, ಚಂಡಿ ಹೋಮ ಆಗಲಿ, ವೇದ ಯಾವುದು ಬೇಕಿಲ್ಲ, ಎಲ್ಲವೂ ಅನಾತ್ಮ ವಿಚಾರವೇ, ಯಾವುದು ಪರಮಾತ್ಮ ವಿಚಾರ. ಭೇದೇ ವಿಚರತ ವಿ ಅನ್ನೋ ವಿಶೇಷ ಉಪಸರ್ಗ ಏನು ಹೇಳುತ್ತೆ, ವಿಶೇಷೇಣ ಚರಂತಿ ವಿಚರಂತಿ. ಅಲ್ಲಿಯೇ ಬೆಳಗ್ಗೆ ಎದ್ದಾಗ ರಾತ್ರಿವರೆಗೂ ಅವರ ಮನಸ್ಸು ದ್ವೈತ ಪ್ರಪಂಚದಲ್ಲಿಯೇ, ಅನಾತ್ಮ ಪ್ರಪಂಚದಲ್ಲಿಯೇ, ಲೌಕಿಕದಲ್ಲಿಯೇ ಇರುತ್ತೆ. ಅವರಿಗೆ ವೈಶಾರದ್ಯ ನಾಸ್ತಿ. ವೈಶಾರದ್ಯ ವಿಶುದ್ಧತೆ ಇಲ್ಲ. ಶಾರದ ಅಂದ್ರೆ ಶುದ್ಧಿ ಅಂತ, ವಿಶಾರದನ ವಿಶುದ್ಧತೆ ಅಂತ. ಅದಿಲ್ಲದೆ ಇರೋದು ವೈಶಾರದ್ಯ. ವಿಶಾರದಸ್ಯ ಭಾವ ವೈಶಾರದ್ಯಂ. ಶಾರದಂ ಶುಭ್ರಂ ಅಂತ. ಶಾರದ ವಿಶಾರದಾನ ಇದು ವಿಶೇಷವಾದ ಶುಭ್ರ. ವಿಶೇಷವಾದ ಶುಭ್ರತೆ ಎಂಬುದು ಅವರಿಗಿಲ್ಲ. ಅವ್ರ ಕೊಳಕೆ. ಎಷ್ಟು ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡು ನಾವು ಸ್ನಾನ ಮಾಡಲಿ, ಎಷ್ಟೇ ಸೆಂಟ್ ಹೊಡ್ಕೊಳ್ಳಿ, ಅವ್ರಿಗೆ ಕಾಮ ವಾಸನೆ ಇದೆ, ದ್ವೈತ ಬುದ್ಧಿ ಇದೆ, ಲೌಕಿಕ ಚಿಂತನೆ ಇದೆ ಅಂದ್ರೆ ಶುದ್ಧ ಕೊಳಕು. ಅವ್ರು ಮಡಿಯಲ್ಲ. ಅವ್ರು ಮುಟ್ಟಿದ ಸ್ನಾನ ಮಾಡಬೇಕು. ಅವರು ಎಷ್ಟೇ ಇದೆ ಗಂಗಾ ಸ್ನಾನ ಮಾಡ್ಕೊಂಬಲ್ಲಿ ಏನೇ ಮಾಡಿರ್ಲಿ, ಅವ್ರ ದ್ವೈತ ಬುದ್ಧಿ ದ್ವೈತ ವಾಸನೆ ಇದೆ ಅಂದ್ರೆ ಅವನು ಕೊಳಕ. ಇವನು ಸ್ನಾನವೇ ಮಾಡೋದು ಬೇಡ, ಗಬ್ಬು ವಾಸನೆ ಬರ್ತಾ ಇರ್ಲಿ, ಬ್ರಹ್ಮದಲ್ಲಿ ಮನಸ್ಸು ಮುಳುಗಿದೆ ಅಂದ್ರೆ ಇವನೇ ಪರಿಶುದ್ಧ. ಕಲ್ಕತ್ತಾದಲ್ಲಿ ಒಂದ್ಸಲ ಏನಾಗ್ಬಿಡ್ತು ಅಂದ್ರೆ, ಒಂದು ದೊಡ್ಡ ಫಂಕ್ಷನ್. ಆ ಫಂಕ್ಷನ್ನಲ್ಲಿ ಒಬ್ಬ ಮಹಾತ್ಮ, ಆ ಮಹಾತ್ಮ ಒಂದ್ ರೀತಿ ಅಂಧವ ಜಡವಚ್ಚಾಪಿ ಲೋಕವಚ್ಚ ಹೀಗೆ ಹಾಗೆ ಓಡಾಡ್ಕೊಂಡಿದ್ದಾನೆ. ಅವನು ದಿನ ಸ್ನಾನ ಮಾಡಿ ಕೊಳಕು, ಬಟ್ಟೆನೂ ಕೊಳಕು, ಗಬ್ಬು ವಾಸನೆ ಬರ್ತಿತ್ತು ಅವನ ಹತ್ರ ದುಃಖದವ್ರಿಗೆ. ಪಾಪ ಹಿಂದಿನ ದಿವಸನೂ ಊಟ ಆಗಿರ್ಲಿಲ್ಲ, ಸಿಕ್ಕೇ ಇಲ್ಲ ಅವನಿಗೆ ಇದಿಲ್ಲ. ಎಲ್ಲ ಒಂದು ಫಂಕ್ಷನ್ ಊಟ ಅಂತಂದು ಒಂದು ಹಂಗ ಹೋಗಿ ಎಲ್ಲ ಕೂತ್ಕೊಂಡ್ಬಿಟ್ಟ. ಎಲ್ಲ ಬೈದ್ಬಿಟ್ರು, ತೂತು ಎದ್ದೋಗ ನೀನು ಅಂತ ಎಲ್ಲ. ಸರ್ ಇನ್ನು ಎದ್ದೋದ. ಇವ್ರು ಎಲ್ರಿಗೂ ಊಟ ಕೂತ್ರೆ ಎಲ್ಲಾರು ಎಲ್ಲೆಲ್ಲೂ ಹುಳ ಹರಿತಾ ಇದೆ, ಊಟನೇ ಮಾಡಕ್ಕಾಗ್ತಿಲ್ಲ. ಅಯ್ಯೋ ಅನ್ನವೆಲ್ಲ ಹುಳ ಆಗ್ಬಿಟ್ಟಿದೆ, ಎಲ್ಲ ಹುಳ ಆಗಿದೆ. ಏನು 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 ಅಂದ್ರೆ ಎಲ್ಲ ಓಡೋದ್ರು. ಯಾರ ಪರಮಹಂಸ ಹತ್ರ ಹೋದ್ರು, ರಾಮಕೃಷ್ಣ ಪರಮಹಂಸ ಅಂತ. ಯಾಕೆ ಹೀಗಾಯ್ತು ಅಂತ ಪರಮಹಂಸ ಆ ಮಹಾತ್ಮನ ಓಡಿಸಿದ್ರ ಅಂದ್ರು. ಹೌದು ಒಂದು ಅದೇ ಫಲ ನಿಮ್ಗೆ ಎಂದು. ಇವಾಗ ಏನ್ ಮಾಡೋದು ಅಂದ್ರು. ಮುಂಚೆ ಕಾಲು ಹಿಡ್ಬಿಟ್ಟು ಅವನ ಕಣ್ಣು ಕೂರಿಸ್ಕೊಂಡಿರ್ತದೆ. ಅವನ ಕಾಲು ಹಿಡ್ಕೊಂಡ್ಬಂದ್ಬಿಟ್ಟು ಬಂದು ಊಟ ಕೂರಿಸಿ ನಿಮ್ದೆಲ್ಲ ಸರಿ ಆಗತ್ತೆ ಅಂದಂತೆ. ತಪ್ಪಾಗಿ ಹೋಗಿ ಕಾಲು ಬಂದು ಕೂರಿಸಿದಂತೆ, ಮತ್ತೆ ಸರಿ ಆಯ್ತು. ಅಂದ್ರೆ ಆ ಮಹಾತ್ಮನಿಗೆ ಇಂಥ ಇದಿರುತ್ತೆ ಅಂದ್ರೆ ಅವನ ದೃಷ್ಟಿಯೇ ಲೋಕೋತ್ತರ ದೃಷ್ಟಿ.
ಅವನಿಗೆ ದೇಹ ಕೊಳಕಾಗಿರ್ಲಿ, ಗಂಗೆ ಮುಳುಗಿರ್ಲಿ, ಬಟ್ಟೆ ಇರಲಿ, ಅವನ ಮನಸ್ಸು ಮಾತ್ರ ಪ್ರಪಂಚಾತೀತ ಪರಮಾತ್ಮ ಹೋಗ್ಬಿಟ್ಟಿದೆ. ಹಂಗಿಂತ ಅವನಿಗೆ ಅವನ ಪರಿಶುದ್ಧತೆ ಇರುತ್ತೆ. ಅದಿಲ್ಲದೆ ಹೋದ್ರೆ ಏನೇ ಮಾಡಿದ್ರು ವೈಶಾರಥ್ಯಂ ನಾಸ್ತಿ, ವಿಶುದ್ಧತೆ ಅನ್ನೋದಿಲ್ಲ. ಅವರು ಭೇದ ನಿಮ್ನ, ನಿಮ್ನ ಅಂದ್ರೆ ಫ್ಲೋಟಿಂಗ್, ತಗ್ಗು, ಹರಿಯೋದು. ಹೇಗೆ ನೀರು ತಗ್ಗಿಗೆ ಹರಿಯುತ್ತೋ ಇವರ ಮನಸ್ಸು ಭೇದ ಕಡೆಗೆ ಹರಿತಾ ಇದೆ, ಭೇದ ಕಡೆಗೆ ಓಡ್ತಾ ಇರುವಂತಹ ಮನಸ್ಸಿನವರು. ಭೇದವನ್ನು ನಟ್ಟಿಸ್ಕೊಂಡು ಹೋಗ್ತಾ ಇದೆ ಇದ್ರ ಮನಸ್ಸು. ಮತ್ತು ಪೃಥಗ್ವಾದ, ಎಲ್ಲ ಬೇರೆ 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 ವಾದ ಮಾಡ್ತಿದ್ದಾರೆ. ವಾದ ಅಂದ್ರೆ ಹೇಳೋದು ಎಲ್ಲ ಬೇರೆ ಬೇರೆ ಆಗಿದೆ, ಎಲ್ಲ ಬಿಡಿಬಿಡಿಯಾಗಿದೆ, ಎಲ್ಲ ದ್ವೈತಾತ್ಮಕವಾಗಿದೆ, ಎಲ್ಲ ಅನೇಕಾತ್ಮಕವಾಗಿದೆ ಅಂತ ಯಾರು ಅಂದ್ಕೊಂಡಿದ್ದಾರೋ ಅವರೆಲ್ಲರೂ ಕೃಪಣರು, ದೀನರು, ಅಲ್ಪರು, ಅವ್ರ ದುಃಖಿಗಳು ಅಂತ ಅರ್ಥ. ಯಾರಿಗೆ ಅಲ್ಪತ್ವವಿದೆಯೋ, ದೈನ್ಯತೆ ಇದೆಯೋ ಅವ್ರಿಗೆ ದುಃಖ ಇದ್ದೇ ಇರುತ್ತೆ. ದೈನ್ಯತೆ ಇದ್ಬಿಟ್ಮೇಲೆ ಅಯ್ಯೋ ಕೊಡೋ, ಮಾಡ್ಕೊಡೋ, ಕೊಡೋ, ಪ್ಲೀಸ್ ಫೇವರ್ ಮಾಡ್ಕೊಡೋ, ದಯವಿಟ್ಟು ಮಾಡ್ಕೊಡೋ, ನೀವು ಅಂದಿಂದ ನೀವು ದುಃಖಿಗಳೇ, ನೀವು ಕೀಳಾದ್ರಿ, ನೀವು ದೈನ್ಯತೆ ಪಡ್ಕೊಂಡ್ರಿ. ಅದು ಬಿಟ್ಕೊಂಡು ಪರಮಾರ್ಥ ಸ್ವರೂಪವನ್ನು ಕಂಡುಕೊಂಡು ನಿತ್ಯ ಮುಕ್ತ ಸ್ವರೂಪದಲ್ಲಿ ನೆಲೆ ನಿಂತರೋ ಜನ್ಮ ಸಾರ್ಥಕ ಗೆದ್ದೋದು. ಆಗ್ಬಿಟ್ಟು ಏನೇ ಮಾಡಿದ್ರು ಆಗೋದೇ ಇಲ್ಲ, ಪರಿಪೂರ್ಣತೆ ನಿಮ್ಗೆ ಬರೋದೇ ಇಲ್ಲ. ನಿಮ್ಗೆ ಪರಿಪೂರ್ಣತೆ ಬರೋದು ಅದು ಒಂದೇ ಜಾಗದಲ್ಲಿ. ಏನೇ ಎಷ್ಟನ್ನೇ ಹೇಗೆ ಪಡ್ಕೊಳ್ಳಿ, ಅದೆಲ್ಲ ಅನಿತ್ಯವೇ, ಎಲ್ಲ ಕ್ಷಣಿಕವೇ, ಎಲ್ಲ ಬಿಟ್ಟು ಹೋಗೋದೇ, ಎಲ್ಲವೂ ದುಃಖಮಯವೇ. ಇರುವಾಗಲೇ ದುಃಖ, ಅದು ಹೋದ್ಮೇಲೆ ದುಃಖ ಅಲ್ಲ. ಅದು ಇರುವಾಗಲೇ ಅದರ ಬಗ್ಗೆ ಮನಸ್ಸು ಬರೋದೇ ದುಃಖ. ವಿಕ್ಷೇಪವೇ ದುಃಖ ಕಾರಣ. ವಿಕ್ಷೇಪ ಆಗೇ ಆಗುತ್ತೆ. ಯಸ್ಮಾತ್ ಭೇದ ನಿಮ್ನಾಹ, ಯಸ್ಮಾತ್ ಭೇದ ನಿಮ್ನಾಹ, ಭೇದ ಅನುಯಾಯಿನಃ, ಭೇದ ಅನುಯಾಯಿನಃ, ಸಂಸಾರಾನುಗಾಹ ಇತ್ಯರ್ಥಃ. ಏಕೆಂದರೆ ಅವರು ಭೇದದಲ್ಲಿ ತಗ್ಗು ಹೋಗಿದ್ರು. ನಿಮ್ಮನ ಅಂದ್ರೆ ಹರಿತಾ ಇರೋರು. ಭೇದ ನಿಮ್ಮನ ಶಬ್ದಕ್ಕೆ ಅರ್ಥ ತಿಟ್ಟಾದ, ತಗ್ಗು ತಿಟ್ಟಾದ ಪ್ರದೇಶ ನಿಮ್ಮನ ಪ್ರದೇಶ ಅಂತಾರೆ. ಭೇದವೇ ಅವರಿಗೆ ದ್ವೈತ ಪ್ರಪಂಚ ತಗ್ಗಾದ ಜಾಗ. ತಾನು ಇಲ್ಲಿದ್ಕೊಂಡು ಎಲ್ಲ ಕಡೆಗೂ ಮನಸ್ಸನ್ನು ಹರಿಸ್ತಾ ಇದ್ದಾನೆ ಇಂದ್ರಿಯ ಮೂಲಕ. ಹಾಗಾಗಿ ಅವರ ದೃಷ್ಟಿ ಭೇದವನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇದೆ. ಭೇದವನ್ನು ಅನುಸರಣೆ ಮಾಡುವವರು ಸಂಸಾರ ಅನುಗಾಹ, ಸಂಸಾರವನ್ನು ಅನುಸರಿಸುವವರು. ಸಂಸಾರಂ ಅನುಗಚ್ಚಂತಿ ಇತಿ ಸಂಸಾರಾನುಗಾಹ, ಸಂಸಾರವನ್ನೇ ಅನುಸರಿಸಿ ಹೋಗ್ತಾರು. ಸಂಸಾರ ಅಂದ್ರೆ ದ್ವೈತ ಕ್ಷೇತ್ರಕ್ಕೆಲ್ಲ ಸಂಸಾರ ಅಂತ ಹೆಸರು. ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಮನೆ ಮಠ ಅಂತಲ್ಲ. ದ್ವೈತ ಕಂಡುಬಿಟ್ರೆ, ಭೇದ ಕಂಡುಬಿಟ್ರೆ, ಸತ್ಯತ್ವ ಬುದ್ಧಿ ಬಂದ್ಬಿಟ್ರೆ ಸಂಸಾರ. ಅದರಲ್ಲಿ ಹೋಗ್ತಾ ಇರೋರೆಲ್ಲರೂ ಅವ್ರು ಯಾರು ಕೆ ಪೃಥಗ್ವಾದ, ಎಲ್ಲ ಬೇರೆ ಬೇರೆ ವಾದ ಮಾಡೋರು, ಹೇಳೋರು. ವಾದ ಅನ್ನಿಸಿದ್ದಕ್ಕೆ ವಾದ ಈ ಲೋಕದ ವಾದ ಅಲ್ಲ, ಹೇಳೋದೇ ವಾದ. ಎಲ್ಲ ಬಿಡಿಬಿಡಿಯಾಗಿದೆ, ಎಲ್ಲ ಬೇರೆ ಬೇರೆ ಆಗಿದೆ ಅಂತ ಹೇಳೋದು ನಿಜಲ್ಲ. ಅದೇ ಪೃಥಗ್ವಾದರು. ಪೃಥಕ್ ನಾನಾ ವಸ್ತು ಇತ್ಯೇವಂ ವಾದಃ, ಪೃಥಕ್ ನಾನಾ ವಸ್ತು ಇತ್ಯೇವಂ ವಾದಃ, ವದನಂ ಯೇಷಾಂತೆ ಪೃಥಗ್ವಾದಾಃ, ವದನಂ ಯೇಷಾಂತೆ ಪೃಥಗ್ವಾದಾಃ ದ್ವೈತಿನಃ ಇತ್ಯರ್ಥಃ. ದ್ವೈತಿನಃ ಇತ್ಯರ್ಥಃ. ಪೃಥಕ್ಕಾಗಿ ಬೇರೆ ಬೇರೆಯಾಗಿ ಈ ರೀತಿಯಾಗಿರ್ತಕ್ಕದ್ದು ಅಂತ ಹೇಳೋದು ಯಾರ್ಯಾರಿದಾರೋ ಅವರು ಮೀಮಾಂಸಕರೇ ಆಗಿರ್ಲಿ, ಸಾಂಖ್ಯರಾಗಿರ್ಲಿ, ವೈಶೇಷಿಕರಾಗಿರ್ಲಿ, ತನಗಿಂತ ಬೇರೆಯಾಗಿ ಪ್ರಪಂಚ ಇದೆ ಅಂತ ಕಾಣೋರೆಲ್ಲರೂ ದ್ವೈತಿಗಳು, ಅವರೆಲ್ಲರೂ ಪೃಥಗ್ವಾದಿಗಳು. ಅವರೆಲ್ಲರೂ ತನಗಿಂತ ಬೇರೆಯಾಗಿ ವಸ್ತು ಇದೆ ಅಂತ ಸತ್ಯತ್ವ ಬುದ್ಧಿ ಇಟ್ಕೊಂಡವರು. ಅವರೆಲ್ಲರೂ ಕೂಡ ಪೃಥಗ್ವಾದರು, ಭೇದ ನಿಮ್ನರು ಅಂತ ಅರ್ಥ. ನಾನಾ ರೀತಿಯಾದ ವಸ್ತು ಯಾರಿಗೆ ಇದೆಯೋ ಅವರೆಲ್ಲ ಪೃಥಗ್ವಾದವರು ಅಂತ. ತಸ್ಮಾತ್ತೇ ಕೃಪಣಾಃ, ತಸ್ಮಾತ್ತೇ ಕೃಪಣಾಃ, ಕ್ಷುದ್ರಾಃ ಸ್ಮೃತಾಃ, ಕ್ಷುದ್ರಾಃ ಸ್ಮೃತಾಃ, ಯಸ್ಮಾತ್ ವೈಶಾರದ್ಯಂ ವಿಶುದ್ಧಿ ತು ವೈ ನಾಸ್ತಿ ತೇಷಾಂ, ಯಸ್ಮಾತ್ ವೈಶಾರದ್ಯಂ ವಿಶುದ್ಧಿಃ ತು ವೈ ನಾಸ್ತಿ ತೇಷಾಂ, ಭೇದೇ ವಿಚರತಾಂ ಸದಾ, ಭೇದೇ ವಿಚರತಾಂ ಸದಾ. ಏಕೆಂದ್ರೆ ಆದ್ರಿಂದ ಅವರು ಕೃಪಣರು. ಕೃಪಣರು ಕ್ಷುದ್ರರು, ಅಲ್ಪರು ಅಂತ. ಎಷ್ಟೇ ದೊಡ್ಡವನಾಗಿರ್ಲಿ, ತನಗೆ ಬೇರೆಯವರಿಂದ ಸುಖ ಆಗ್ಬೇಕು, ಬೇರೆ ನಂಗೆ ಸುಖ ಕಾರಣ ಅಂತ ಅಂದ್ಕೊಂಡ್ಬಿಟ್ರೆ ನೀನು ದೀನ, ನೀನು ಅಲ್ಪ, ನೀನು ದುಃಖಿ, ನೀನು ಬೇರೆ ಕಡೆ ಓಡ್ತಾ ಇರೋರು. ಅವ್ರು ಕ್ಷುದ್ರರು, ಬಹಳ ಕೀಳು ಜನರು ಅಂತಿದ್ದಾರೆ ಭಾಷೆಗಾರರು. ಕ್ಷುದ್ರಾನ್ಯನ ಹುಳು ಉಪ್ಪಟಕ್ಕೆ ಸಮಾನರು ಅವರು ಅಂತ. ಕ್ರಿಮಿಗಳು ಹೇಗೆ ಕೊಳಕನಲ್ಲಿ ಆ ಸುಖವನ್ನು ಅನುಭವಿಸ್ತಾರೆ, ಕೊಳತು ಬಾಳೆ ಹಣ್ಣು, ಕೊಳತು ಮಾವಿನ ಹಣ್ಣು, ಕೊಳತು ಹಲಸಿನ ಹಣ್ಣು, ಅಲ್ಲಿ ಕ್ರಿಮಿ ಇರುತ್ತೆ. ಅದೇ ಹಾಗೆ ದ್ವೈತ ಪ್ರಪಂಚದ ಸುಖವನ್ನು ಅನುಭವಿಸುವವರೆಲ್ಲ ಕ್ರಿಮಿಗಳು ಅಂತ ಇದ್ದಾರೆ, ಅಲ್ಲಿ ಸುಖವನ್ನು ಕಾಣುವರಲ್ಲ. ಅವರು ಭೇದದಲ್ಲಿ ಓಡಾಡುತ್ತಿರೋರು. ಅವರಿಗೆ ವೈಶಾರದ್ಯ ಇಲ್ಲ, ವಿಶುದ್ಧಿ ಇಲ್ಲ ಅವರಿಗೆ, ನಾಸ್ತಿ.
ಭೇದೇ ವಿಚಾರ ಆಮೇಲೆ ವೇದಲ್ಲೇ ಸದಾ ವಿಚಾರ ಯಾವಾಗ ಬೆಳಗ್ಗೆ ಎದ್ದಾಗಿಂದ ಬರೀ ಲೌಕಿಕ ವಾಚ. ಆ ಸ್ಟಾಕಲ್ಲಿ ಯಾವ್ದು ಸ್ಟಾಕ್ ಅಯ್ಯೋ ವಿದ್ಯಾಚಾರ ಯಾರು ಏನಿದ್ರೆ ಏನು ಆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಮಾತಾಡೋದು ಬರೀ ಲೌಕಿಕ. ಇಂಥ ಬುದ್ಧಿ ಹಾಳು ಮಾಡೋ ವಿಚಾರ ಇನ್ನೊಂದಿಲ್ಲ. ಈ ರಾಜಕೀಯ ವಿಚಾರ, ಈ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ವಿಚಾರ ಮಾಡೋದು, ಲೌಕಿಕವಾದ ವಿಚಾರ ಮಾಡೋದು, ಮತ್ತೆ ಇನ್ನೊಬ್ಬರ ಮನೆ ವಿಚಾರ, ಅವ್ರ ಮನೆ ಇವ್ರ ಮನೆ ಆಳ ಮನೆ, ಬರೀ 108 ಮನೆ ವಿಚಾರ. ಎಲ್ಲ ಪುರಾಣವ ಬರೀ ತುಂಬ್ಕೊಂಡು ಕೊಚ್ಚೆ ತುಂಬ್ಕೊಳ್ತಾ ಇದ್ದಾನೆ ಜನ. ಅವನು ಹಾಳು, ಮನಸ್ಸು ಹಾಳು, ಟೈಮು ಹಾಳು, ಎನರ್ಜಿ ಹಾಳು, ಸರ್ವ ಜೀವನವೂ ಹಾಳು, ಸರ್ವಸ್ವ ಹಾಳು. ಅದರಿಂದ ಯಾವ ಪುರುಷಾರ್ಥವೂ ಇಲ್ಲ. ಅದರಿಂದ ಕೃಪಣರು, ಕ್ಷುದ್ಧರು, ಅಲ್ಪರು, ದೀನರು ಅಂತ ಬೈತಾ ಇದ್ದಾರೆ. ಅವರಿಗೆ ಶುದ್ಧಿ ಅನ್ನೋದಿಲ್ಲ. ಅವರು ಭೇದದಲ್ಲಿ ಓಡುತ್ತಿರುವಂತ ಅವರಿಗೆ ದ್ವೈತ ಮಾರ್ಗದಲ್ಲಿ ಇದ್ದಂಥದ್ದು ಶುದ್ಧಿ ಇಲ್ಲ. ದ್ವೈತ ಮಾರ್ಗೇ ಅವಿದ್ಯಾ ಪರಿಕಲ್ಪಿತೆ ಸರ್ವದಾ ವರ್ತಮಾನಾನಾಂ ಇತ್ಯರ್ಥಃ. ದ್ವೈತ ಮಾರ್ಗೇ ಅವಿದ್ಯಾ ಪರಿಕಲ್ಪಿತೆ ಸರ್ವದಾ ವರ್ತಮಾನಾನಾಂ ಇತ್ಯರ್ಥಃ. ಎಲ್ಲ ಅವಿದ್ಯಾ ಪರಿಕಲ್ಪಿತ. ದ್ವೈತ ಮಾರ್ಗವಲ್ಲ ಅವಿದ್ಯಾ ಪರಿಕಲ್ಪಿತ. ಪರಿ ಅದು ಉಪಸರ್ಗ ಬೇರೆ. ಅವಿದ್ಯೆಯಿಂದ ಕಲ್ಪಿತ ಅಂತ ಸಾಕಾಯಿತು. ಎಲ್ಲಾ ಕಡೆಯಿಂದಲೂ ಅವಿದ್ಯೆ ತಾಂಡವಾಡ್ತಾ ಇದೆ, ಕುಣಿದಾಡ್ತಾ ಇದೆ. ಪ್ರಪಂಚ ರೂಪದಿಂದ ಅವಿದ್ಯೆ ಕುಣಿದಾಡ್ತಾ ಇದೆ. ಅದರಲ್ಲಿ ಮುಳುಗಿದ್ದಾರೆ. ಅದನ್ನು ಸತ್ಯತ್ವ ಬುದ್ಧಿ ಇಟ್ಕೊಂಡಿದ್ದಾರೆ. ಅದರಿಂದ ಓಡ್ತಾ ಇದ್ದಾರೆ, ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಅವಿದ್ಯಾ ಪರಿಕಲ್ಪಿತವಾದ ದ್ವೈತ ಮಾರ್ಗದಲ್ಲಿಯೇ ಯಾವಾಗಲೂ ಮುಳುಗಿರ್ತಾರಲ್ಲ ಅವರಿಗೆ ಶುದ್ಧಿ ಇಲ್ಲ, ಅವರಿಗೆ ಸ್ವಸ್ಥತೆ ಇಲ್ಲ, ಸುಖವೂ ಇಲ್ಲ. ಅವ್ರ ದೈನ್ಯ, ಕೃಪಣತೆ, ಕ್ಷುದ್ಧರು, ಅಲ್ಪರವರು, ಬಹಳ ಸಣ್ಣ ಜನ ಅವರು. ಹೇಳ್ತಾರೆ ನಮ್ಮಲ್ಲಿ ತುಂಬ ಮೀನ್ ಮೆಂಟಾಲಿಟಿ ಅಂತಾರಲ್ಲ, ತುಂಬ ಸಣ್ಣ ಬುದ್ಧಿ ಅಂತ. ಈ ಗೌಡಪಾದರು ಲೌಕಿಕರೆಲ್ಲರೂ ಅಲ್ಪ ಬುದ್ಧಿಯವರು, ಮೀನ್ ಮೆಂಟಾಲಿಟಿಯವರು. ಅವರಿಗೆ ಗೊತ್ತಿಲ್ಲ ತತ್ವ ಸತ್ಯ, ಗೊತ್ತಿಲ್ಲ ಪರಮಾರ್ಥ, ಗೊತ್ತಿಲ್ಲ. ಸುಮ್ಮನೆ ಕಲ್ಪನೆಯಲ್ಲಿ ಮುಳುಗ್ತಾ ಇದ್ದಾರೆ. ಅನ್ಯಾಯವಾಗಿ ತಮ್ಮ ಜೀವನವನ್ನು ಹಾಳು ಮಾಡಿ, ಪ್ರಕೃತಿಯನ್ನು ಹಾಳು ಮಾಡಿ, ಜನರನ್ನು ಹಾಳು ಮಾಡ್ತಾರೆ. ಏನು ಪುರುಷಾರ್ಥ ಸಾಧಿಸ್ತಾ ಇಲ್ಲ. ಅತಃ ಯುಕ್ತಮೇವ ತೇಷಾಂ ಕಾರ್ಪಣ್ಯಮಿತ್ಯರ್ಥಃ. ಯಾವಾಗ ಭೇದವನ್ನು ನಟ್ಟಿಸ್ಕೊಂಡು ಹೋದ್ರು, ದ್ವೈತವನ್ನು ನಟ್ಟಿಸ್ಕೊಂಡು ಹೋದ್ರು, ಅವರಿಗೆ ಕೃಪಣತೆ ಬಂದೇ ಬರುತ್ತೆ. ಯುಕ್ತವಾಗಿದೆ, ನ್ಯಾಯವಾಗಿದೆ. ಯಾವುದು? ಕಾರ್ಪಣ್ಯತೆ ಅನ್ನೋದು ದೀನತೆ, ದೈನ್ಯತೆ, ದೀನತೆ, ಅಲ್ಪತೆ, ಕ್ಷುದ್ರತೆ, ದುಃಖಿತ್ವ ಎಲ್ಲ ಅದೇ. ಅದು ಒಂದಕ್ಕೊಂದು ಕೊಂಡಿಮ. ನೀವು ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡು ಕೂಡಲೇ ಆಟ ಆಡಿಸ್ಬಿಡ್ತಾರೆ. ಯಾವುದಕ್ಕಾದ್ರೂ ಇನ್ನೊಂದು ನೀವು ಇಟ್ಕೊಂಬಿಡಿ. ಅದಕ್ಕೆ ಹೆಂಗೆ ಗೋಳಕೋತಾರೆ ಅಂತಂದ್ರೆ ಬಹಳ. ಒಬ್ಬ ನಮ್ಮ ಅಣ್ಣ ಕಥೆ ಹೇಳ್ತಿದ್ದ, ಅವನು ಕರ್ನಲ್ ಕಥೆನ. ಆ ಕರ್ನಲ್ ಅವನು ವಿದೇಶದಿಂದ ಯಾವುದೋ ಭಾರಿ ಒಂದು ಮಿಲಿಟರಿ ಇದರಲ್ಲಿ ಇದ್ದಂತೆ, ಇದರಲ್ಲಿ ದೊಡ್ಡ ಪೋಸ್ಟಲ್ಲಿ ಇದ್ದ. ಅದು ತುಂಬಾ ಜನ ಹತ್ಯೆ ಮಾಡ್ಬಿಟ್ಟಿದ್ದ ಇದರಲ್ಲಿ. ಅದು ಸಹಜ ತಾನೆ, ಈ ಮಿಲಿಟರಿಯಲ್ಲಿ ಹೊಡಿಲೇಬೇಕಲ್ಲ. ಅವನಿಗೊಂದ್ಸಲ ಜುಗುಪ್ಸೆ ಆಗ್ಬಿಡ್ತಂತೆ ಜೀವನದ. ಎಂತ ಇದು ಅಂತ ಹೇಳ್ಬಿಟ್ಟು ರಿಸೈನ್ ಮಾಡಿಬಿಟ್ಟಂತೆ, ಬೇಡ ಕೆಲಸ ಅಂತ ಮಾಡ್ಬಿಟ್ಟು ಅವನು ಹುಡ್ಕೊಂಬಂದಂತೆ. ಎಲ್ಲಾದ್ರೂ ನಂಗೆ ನೆಮ್ಮದಿ, ಶಾಂತಿ, ಸುಖ ಜಾಗ ಸಿಗುತ್ತೆ ಅಂತ ಭಾರತಕ್ಕೆ ಬಂದಂತೆ. ಭಾರತಕ್ಕೆ ಬಂದ ಇಲ್ಲಿ ಬಹುಶಃ ನಂಗೆ ನೆಮ್ಮದಿ ಸಿಗ್ಬೋದು, ಶಾಂತಿ ಸಿಗ್ಬೋದು ಅಂತ ಹೇಳಿ ಹಿಮಾಲಯದ ತಪ್ಪಲ ಹತ್ತಿರದಲ್ಲಿ ಒಂದು ಸಿಕ್ಕಾಪಟ್ಟೆ ದುಡ್ಡಿತ್ತು. ಒಂದು 2-3 ಎಕರೆ ಜಮೀನು ತಗೊಂಡಂತೆ. ತಗೊಂಡು ಒಂದು ಆಶ್ರಮ ಕಟ್ಕೊಂಡ. ಆಶ್ರಮಕ್ಕೆ ನೋಡ್ಕೊಳ್ಳೋ ಮಾಡೋಕ್ಕೆ ಒಬ್ಬ ಇವನನ್ನು ಇಟ್ಕೊಂಡಿದ್ದ, ಆಳನ್ನ. ಅವನಿಗೆ ಆ ತೋಟಗಾರಿಕೆ ನೋಡೋದು, ಮಾಡೋದು ಅಂತ. ಆದ್ರೆ ಇನ್ನೂ ಬೇರೆ ಕೆಲಕಲ್ಲ ಇದ್ರು. ಅವರೆಲ್ಲರೂ ಇವನು ತುಂಬಾ ಹುಜೂರು ಅಂತ ಅನುಸರಣೆ ಮಾಡ್ತಿದ್ರು. ಇನ್ನು ಇವನೊಬ್ಬ ಆಳಿದ್ನಲ್ಲ, ಇವನು ಯಾರು ಅನುಸರಣೆ ಮಾಡ್ತಾ ಏನು ಮಾಡ್ತಿದ್ದ, ಅವನು ಹೇಳಿ ಕೆಲಸ ಮಾಡ್ತಿದ್ದ. ಅದೇ ಅವನ ಅನುಸರಣೆ ಮಾಡೋದು, ಹೊಗಳೋದು, ಮಾಡೋದು ಹಾಗೆ ಮಾಡ್ತಿದ್ದಿಲ್ಲ. ಅವನಿಗೆ ಒಬ್ಬ ವಿಚಿತ್ರ, ಇವನು ಮಾತ್ರ ನನ್ನ ಅನುಸರಣೆ ಮಾಡೋಲ್ಲ, ನನ್ನ ಬಗ್ಗೆ ಇದು ಮಾಡೋದು, ಇಲ್ಲ ಮಾಡ್ತೀನಿ ಇವನಿಗೆ ಅಂತ ಹೇಳ್ಬಿಟ್ಟು ತುಂಬಾ ಚಳಿಯಾಗಿದ್ದ ದಿವಸ ಅವನು ಕಂಬಳಿನೂ ಕೊಟ್ಟಿದ್ದ. ಅವನು ಇನ್ನೊಬ್ಬರಂತ ಹೋಗ್ಬಿಟ್ಟು ಅವನು ಕಂಬಳಿನ ಕಸ್ಕೊಂಡ್ ಬಂದ್ಬಿಡು, ಅವ್ನು ಇದೇ ಇದ್ದಾಗ ಹೋಗ್ಬಿಟ್ಟು ಅವನಿಗೊಂದು ರೂಮ್ ಕೊಟ್ಟಿದ್ದ, ಕಂಬಳಿ ತಗೊಂಡ್ಬಂದ್ಬಿಡು ಹಾಗೆ ಬರ್ತಾನೆ ಅಂತ. ಹೌದಾ, ಇವನು ಕಂಬಳಿ ತಗೊಂಡ್ಬಿಟ್ಟ ಯಾರೋ ಅವನು ಗೊತ್ತಿಲ್ಲ. ಅವನು ರೂಮ್ಗೆ ಹೋದ, ಮಲ್ಕೊಂಡು ಕಂಬಳಿದಿಲ್ಲ. ಹಂಗೆ ಮಲ್ಕೊಂಡ. ಏನು ಹೇಳಿಲ್ಲ, ಪುಟಪ್ಪ ಏನು ಹೇಳಿಲ್ವಲ್ಲ ಹಾಗೆ ಅಂತಂದ. ಅವನು ದಿನ ಒಂದು ಕ್ಯಾಂಟೀನಲ್ಲಿ ಟಿಫನ್ ಇತ್ತಲ್ಲ ಎಲ್ಲರಿಗೂ, ಅವನು ಕರಿಬೇಡಿ ಟಿಫನಿಗೆ ಅಂತಂದ. ಅವನು ಬರಲಿಲ್ಲ ಅವನಿಗೆ, ಕೆಲಸ ಮಾಡ್ಕೊಂಡೇ ಇದ್ದ. ಹೀಗೆ ತುಂಬಾ ಗೋಳಕೋತಿದ್ದ. ಒಂದು ದಿವಸ ತುಂಬಾ ಜ್ವರ ಬಂದ್ಬಿಡ್ತು ಅವನಿಗೆ. ಜ್ವರ ಬಂದಾಗ ಇವಾಗ ನನ್ನ ಬಂದೇ ಬರ್ತಾನೆ ನನ್ನ ಹತ್ರಕ್ಕೆ ಹಾಗೆ ಹೇಗೆ ಅಂತ ಅಂದ್ಕೊಂಡಿದ್ದ. ಅದೇನಾಯ್ತು, ಜ್ವರ ಬಂದೆ 2 ದಿವಸ ತುಂಬಾ ಜ್ವರ ಇತ್ತು. ಅದು ಅವನಿಗೆ ಕೆಲಸ ಮಾಡ್ಲೇಬೇಕು ಅಂತ ರಿಸ್ಟ್ರಿಕ್ಷನ್ ಮಾಡ್ಬಿಟ್ಟ. ಅದು ಮಾಡ್ತಿದ್ದ ಅವನು. ಎಂಥ ಪುಣ್ಯಾತ್ಮ ಅಂದ್ರೆ
ಆಯ್ತು ಮಾಡ್ದೆ, ಎಷ್ಟು ಸಾಧ್ಯ ಅಷ್ಟು ಮಾಡ್ತೀನಿ ಇಂದ. ಒಂದ್ ದಿವಸ ಉಪವಾಸ ಕೆಡುದ, ಒಂದ್ ದಿವಸ ಒಂದೊತ್ತು ಊಟ ಕೊಟ್ಟ, ಒಂದ್ ದಿವಸ ಸ್ವಲ್ಪ ಇದು ಕೊಟ್ಟು ಮಾಡ್ದ. ಅದು ಸುಮ್ಮನೆ ಏನಕ್ಕೂ ಮಾತಾಡ್ತಿರ್ಲಿಲ್ಲ. ಚಿಕ್ಕಪ್ಪಳು ಜ್ವರ ಹೆಚ್ಚಾಗ್ಬಿಡ್ತು. ಅದು ಹೆಚ್ಚಾಗ್ಬಿಟ್ಟು ಹೆಂಗಾಗ್ಬಿಡ್ತದಂದ್ರೆ ಅವನು ವೈಕುಂಠ ಏಕಾದಶಿ ಅವತ್ತು. ಆ ವೈಕುಂಠ ಏಕಾದಶಿ ದಿವಸ ಅದು ಏನಾಗ್ಬಿಡ್ತದೆ, ಅವನ ಗೇಟ್ ಎದುರಿಗೆ ಒಂದು ರಾಮನ ದೇವಸ್ಥಾನ. ಅವನು ಇವತ್ತು ಒಂದು ರಜಾ ಕೊಡಬೇಕು ಅಂತ ಕೊಡಲ್ಲ ಅಂದ, ರಜಾ ಕೊಡಲ್ಲ ಅಂದ. ಸರಿಯಿಂದ ಇವನು ಆಯ್ತು ಅಂತ ಕೇಟಸ ನಿಂತ್ಕೊಂಡಿದ್ದ. 12:30 ಮಂಗಳಾರತಿ ಆಗ್ತಾ ಇತ್ತು. ಅವ್ರಿಗೆ ಕಾಣ್ತಾ ಇತ್ತು ಮಂಗಳಾರತಿ. ಆ ಮಂಗಳಾರತಿ ನೋಡ್ತಾ ನಿಂತ್ಕೊಂಡ. ತುಂಬಾ ಜ್ವರ ಹೆಚ್ಚಾಗಿತ್ತು. ಮಂಗಳಾರತಿ ಮುಗೀತು, ಅದಕ್ಕೆ ಬಿದ್ದ ಅಂತ ಬಂದು ಬಂದ ಪ್ರಾಣ ಹೋಗ್ಬಿಟ್ಟಿತ್ತು ಅವನಿಗೆ. ಪ್ರಾಣ ಹೋಯ್ತಲ್ಲ ಅಂತ ಹೇಳಿ ಅವನು ಬಂದ್ಬಿಟ್ಟು ನೋಡ್ದ, ಪ್ರಾಣ ಹೋಗಿದೆ ಅಂತ ಗೊತ್ತಾಯ್ತು. ಆಯ್ತು, ಏನ್ ಮಾಡುದು ಇವನಿಗೆ ಅಂತ ಅವನಿಗಂತೂ ಶಾಕ್ ಆಗ್ಬಿಡ್ತು. ಆ ಯಜಮಾನಿಗೆ, ಅಯ್ಯೋ ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ, ತುಂಬಾ ಅಪಚಾರ ಮಾಡ್ಬಿಟ್ಟಿದ್ದೆ. ಅದನ್ನ ಹೇಳ್ಕೊಳಕ್ಕೆ ಇನ್ನೊಬ್ಬ ಸನ್ಯಾಸಿ ಹೇಳ್ತಾ ಹೋದ. ದೊಡ್ಡ ಸನ್ಯಾಸಿಗಳು, ಮಹಾತ್ಮರು. ಆ ಮಹಾತ್ಮ ಹೋಗ್ಬಿಟ್ಟು ಆ ಕಥೆಯಲ್ಲೇ ಹೇಳ್ದ, ಹೀಗಾಯ್ತು, ನಾನು ಹೀಗೆ ಒಂದೇ ಮಾಡ್ಬಿಟ್ಟೆ ಅಂತ. ನಿನಗೆ ಪ್ರಾಯಶ್ಚಿತ್ತ ಇಲ್ಲ, ಹೋಗು ಬಂದವರು. ಆ ಮಹಾತ್ಮನಿಗೆ ಹೀಗೆ ಮಾಡಿದೆಯಲ್ಲ, ನಿನಗೆ ಪ್ರಾಯಶ್ಚಿತ್ತ ಇಲ್ಲ, ನಿನ್ ಜನ್ಮ ಇಷ್ಟ, ನೀನು ಹೋಗ್ಬಂದ್ಬಿಟ್ಟು ಕಳಿಸ್ಬಿಟ್ಟು. ಅವನಿಗೆ ಎಷ್ಟು ದುಃಖ ಆಗ್ಬಿಡ್ತು ಅಂತಂದ್ರೆ, ಇವು ಏನ್ ಮಾಡುದು, ಹೋಗಿ ಮಾಡ್ಬಿಟ್ಟಲ್ಲ ನಾನು ಅಂತ ಭಾರಿ ಇದಾಗ್ಬಿಟ್ಟ ಅವನು. ಎಷ್ಟು ಇದಾಗಿದ್ದಾನೆ. ಮಣ್ಣ ಈ ಕಥೆನ ಹೇಳಿದ್ದ, ಅವನು 1 ಗಂಟೆ ಹೇಳಿದ್ದ, ಹೆಂಗ್ ಮಾಡ್ದ ಅವ್ನು ಕಿತ್ಕೊಳ್ಳ ಅಂತ. ಅವನು ಹೊರಟೋಗ್ಬಿಟ್ಟು ಅವ್ನು ಹೋದ. ಇವನಿಗೆ ಹುಚ್ಚಿಡ್ದು ಬಿಡ್ತು, ಏನು ಹಿಂಗ್ ಮಾಡ್ಬಿಟ್ಟಲ್ಲ ಅಂತ ಅವನಿಗೆ ಒಂದ್ಸಲ. ಆಮೇಲೆ ಎಷ್ಟು ಹಿಮಾಲಯ ಅಲ್ಲಾಡಿ ಕೊನೆಗೆ ಯಾವನೋ ಮಹಾತ್ಮ, ನೀನು ಮೌನಿಯಲ್ಲಿ ಇದರಲ್ಲಿ ಇದ್ಕೊಂಡು ತ್ರಿಕಾಲ ಗಂಧಾಸ್ನಾನ ಮಾಡ್ಕೊಂಡು ನಿನ್ನ ಸಂಪತ್ತ ದಾನ ಮಾಡಿ ಏನೋ ಪ್ರಾಯಶ್ಚಿತ್ತ ಹೇಳ್ದ. ಅಷ್ಟು ಮಾಡ್ಕೊಂಡ. ಆಮೇಲೆ ಅವನಿಗೆ ಇಂಥದ್ದೆ ನಿಜವಾಗಿಯೂ ಈ ಭಾರತ ದೇಶದಲ್ಲಿರ್ತಕ್ಕಂತಹ ಸನ್ಯಾಸಿಗಳು ಮತ್ತೆ ಕರ್ಮಯೋಗಿಗಳು, ಇವರು ಈ ಜಗತ್ತಲ್ಲೇ ಇನ್ಯಾರು ಇಲ್ಲ ಇಂಥವ್ರು ಅಂತ ಹೇಳ್ಬಿಟ್ಟು ಕೊನೆ ಬರ್ಬಿಟ್ಟು ಸತ್ತೋದಂತೆ ಅವನು. ಇಂಥ ಮಹಾತ್ಮರು ಈ ಭಾರತದಲ್ಲಿ ಇದ್ದಾರೆ ಹೊರತು ಈ ವ್ಯಕ್ತಿಗಳನ್ನ ಭಾರತದಲ್ಲಿ ಎಲ್ಲೂ ಕಾಣಕ್ಕಾಗಲ್ಲ ಈ ಆತ್ಮೀಯವನ್ನ ಅಂತ ಹೇಳಿ ಅವನು ಬರ್ಬಿಟ್ಟು ಅವ್ನು ಕೊನೆಗೆ ಸತ್ತೋದಂತೆ. ಒಂದು ಎಂಥವ್ರು ಇರ್ತಾರೆ ಜಗತ್ತಲ್ಲಿ ಅಂತ ಅಂದ್ರೆ, ಕೊಡಲ್ವಾ ಬೇಡ, ಬಿಡಲ್ವಾ ಬೇಡ, ಊಟ ಕೊಡೋದು ಬೇಡ, ಹಾಗೆ ಇದ್ದು ರಾಮನನ್ನೇ ನೋಡ್ಕೊಂಡು ಸತ್ತೋಗ್ಬಿಟ್ಟಮ್ಮ ಅವನು. ನೋಡ್ಕೊಂಡು ಮಂಗಾರ್ತಿ ನೋಡ್ರ ಬಂದು ಹಂಗೆ ಪ್ರಾಣ ಬಿಟ್ಟ ಅವನು. ಎಂಥ ಪುಣ್ಯಾತ್ಮ ನೋಡಿ ಅವನು. ಒಂದು ಚೂರು ಅವನತ್ರ ನೀನು ಹಿಂಗ್ ಮಾಡಿದೆಯಲ್ಲ, ಹಿಂಗೆ ನಂಗೆ ಊಟ ಕೊಡ್ಲಿಲ್ಲ, ನನ್ ಕಂಬಳಿ ಕಸ್ಕೊಂಡೆ, ನನ್ಗೆ ತೊಂದರೆ ಮಾಡಿದೆ, ಒಂದ್ ಕಂಪ್ಲೇಂಟ್ ಮಾಡ್ಲಿಲ್ಲ ಅವನು. ಏನಕ್ಕೂ ಕಂಪ್ಲೇಂಟ್ ಮಾಡ್ತಿಲ್ಲ. ಸಂಬಳ ಕೊಡ್ಲಿಲ್ಲ, ಒಂದ್ ತಿಂಗಳು ಸಂಬಳನೇ ಕೊಡ್ಲಿಲ್ಲಂತೆ. ಅದುವೇನ ಹೇಳಿದ ನಮ್ಮ ಅಣ್ಣ. ಸಂಬಳ ಕೊಡ್ಲಿ, ಅದಕ್ಕೂ ಬೇಜಾಮ ಕೊಡ್ಲಿಲ್ಲ. ಆಯ್ತು ಕೊಡ್ಲೆ. ಅವ್ನು ಸಂಬಳ ಕೊಡದೇ ಇದ್ದೆ ಯಾಕೆ ಕೊಡ್ಲಿಕ್ಕೆ ಅವ್ನು ಕೇಳ್ತಾನೆ, ಇದ್ ಮಾಡ್ತಾನೆ ಅಂದ್ಕೊಂಡಿದ್ದ. ಕೇಳಲೇ ಇಲ್ಲ ಅವನು. ಸಂಬಳ ಕೊಡದೇ ಇದ್ದೆ ಯಾಕೆ ಕೊಡ್ಲಿಲ್ಲ ಕೇಳಲಿಲ್ಲ. ಅವ್ನಿಗೆ ಊಟ ಯಾಕೆ ಕೊಡ್ಲಿಲ್ಲ ಕೇಳಲಿಲ್ಲ. ಅವನು ಆಸ್ಪತ್ರೆ ಹೋಗ್ಬೇಡ ಅಂದ. ಅವನು ಆಸ್ಪತ್ರೆ ಹೋಗ್ಬೇಡ ಅಂದ. ಹೌದಾ ಅಂದ. ಅದಕ್ಕೂ ಏನು ಮತ್ ಮಾಡ್ಲಿಲ್ಲ. ಅವನ ಆ ಸಹನೆ ಅಂತಂದ್ರೆ ಆ ಪುಣ್ಯಾತ್ಮಂದು ಅವನಂಗೆ ಹೋಗ್ಬಿಟ್ಟ ಅವನು. ಆದ್ರೆ ಇವನಿಗೆ ಶಾಕ್ ಆಗ್ಬಿಡ್ತು. ಇಷ್ಟು ಮಟ್ಟಿಗೆ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಕೊನೆ ಬರ್ತಾನೆ, ಹೇಗೋ ಮಾಡ್ದನ್ನತ್ತ ಏನೋ ಕೇಳ್ಕೊಳ್ತಾನೆ, ಒಂದು ದೈನ್ಯತೆ ಬರುತ್ತೆ ಅನ್ಕೊಂಡ. ದೈನ್ಯತೆ ಬರಲೇ ಇಲ್ಲ ಅವನಿಗೆ ಕೊನೆವರೆಗೂ. ಅಂತ ಅಂದ್ರೆ ಈ ದ್ವೈತ ಪ್ರಪಂಚದಲ್ಲಿ ಮುಳುಗಿರುವಂತಹ ವ್ಯಕ್ತಿಗೆ ಹೇಗೆ ದೈನ್ಯತೆ ಬರುತ್ತೆ, ಇನ್ನೊಬ್ಬರನ್ನ ಅವಲಂಬನೆ ಬರುತ್ತೆ ಅಂದ್ರೆ, ಯಾರಿಗೆ ಇನ್ನೊಬ್ರು ಏನೋ ಆಗ್ಬೇಕು ಅಂತಿದ್ಯೋ ಅವನು ಬರುತ್ತೆ. ನಂಗೆ ಏನು ಆಗ್ಬೇಕಾಗಿಲ್ಲ, ನನ್ಗೇನು ಪಡ್ಕೋಬೇಕಾಗಿಲ್ಲ, ನನ್ಗೇನು ಇದು ಆಗ್ಬಿಟ್ಟಿದ್ದೀನಿ, ನಂಗೆ ಹೇಗಿದೆ ಆ ಪ್ರಾರ್ಥವಶ ಹೇಗಿದೆ ನಡ್ಕೊಂಡು ಹೋಗುತ್ತೆ ದೇಹ ಅಂತ ಅಷ್ಟರ ಮಟ್ಟಿಗೆ ಉದಾಸೀನ ಆದವರನ್ನ ಬ್ರಹ್ಮನಿಗೂ ಏನು ಮಾಡೋಕ್ಕಾಗಲ್ಲ. ಅದೇ ಅವಿದ್ಯಾ ಪರಿಕಲ್ಪಿತವಾದ ಭೇದದಲ್ಲಿಯೇ ಮುಳುಗಿದ್ದವರಿಗೆ ಶುದ್ಧಿ ಅನ್ನೋದಿಲ್ಲ. ಆದ್ರಿಂದ ಅವರಿಗೆ ಕಾರ್ಪಣ್ಯತೆ ಅನ್ನೋದು ಇದ್ದೇ ಇದೆ. ಅವ್ರಿಗೆ ಕಾರ್ಪಣ್ಯತೆ ತಪ್ಪಿಸ್ಕೋಕ್ ಆಗೋದೇ ಇಲ್ಲ ಅಂತ ಹೇಳ. ಅಜೇ ಸಾಮ್ಯೇತು ಯೇ ಕೇಚಿತ್ ಏಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ. ಪೀಠಿಗೆ ಬಿಟ್ನಾ? ಯದಿದಂ ಪರಮಾರ್ಥ ತತ್ವಂ ತತ್ ಅಮಹಾತ್ಮಭಿಃ ಅಪಂಡಿತೈಃ ವೇದಾಂತ ಬಹಿಷ್ಠೈಃ ಕ್ಷುದ್ರೈಃ ಅಲ್ಪಪ್ರಜ್ಞೈಃ
ಅನವಗಾಹ್ಯಮಿತ್ಯಾಹ. ನವಗ್ರಾಹ್ಯಂ ಇತ್ಯಾಹ. ಯಾವ ಈ ಪರಮಾರ್ಥ ತತ್ವ ಇದೆ, ವೇದಾಂತ ತತ್ವ, ಉಪನಿಷತ್ ತತ್ವ, ಅದು ಮಹಾತ್ಮರಲ್ಲದವರು. ಮಹಾತ್ಮರಲ್ಲದವರು ಅಂದ್ರೆ ವಿಶಾಲ ಹೃದಯ ಯಾರಿಗಿಲ್ಲವೋ, ಶುದ್ಧ ಬುದ್ಧಿ ಯಾರು ಬಿಟ್ಟಿಲ್ವೋ ಅವ್ರಿಗಾಗಲ್ಲ. ಸಣ್ಣ ಬುದ್ಧಿ ಬಿಟ್ಟವರಾಗಬೇಕು, ಸಣ್ಣತನ ಇರಬಾರ್ದು, ಯಾವುದಾದ್ರೂ ಇರಬೇಕು, ಬ್ರಾಡ್ ಮೈಂಡ್ ಅಂತಲ್ಲ, ವಿಶಾಲ ಹೃದಯ ಇರಬೇಕು. ಸಮಸ್ತರಲ್ಲೂ ವಾಸುದೇವ ಭಗವಂತನಿದ್ದಾನೆ ಅನ್ನೋದನ್ನ ಸರ್ವದಾ ಜ್ಞಾಪಿಸ್ಕೋತಾ ಇರಬೇಕು. ಯಾರೇ ಎಷ್ಟೇ ನನಗೆ ಪ್ರತೀಕಾರ ಮಾಡಲಿ, ಅದು ಭಗವಂತನೇ ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅನ್ಕೊಂಡು ಸಮಾಧಾನ ಬೇಕೇ ಹೊರತು ಯಾರ ವಿಷಯಕ್ಕೂ ಒಂದು ಕೆಟ್ಟ ಮಾತನ್ನು ಬೈದನ್ನು ಹೊಡೆದು ಮಾಡಿದ್ದೀನಿ ಇದ್ದಾನ ಅವನು ಮಹಾತ್ಮ. ಹಾಗಿಲ್ಲದೆ ಇದ್ದಂತಹ ಅಮಹಾತ್ಮರು, ಮಹಾತ್ಮರು ಅಲ್ಲದೆ ಇದ್ದವರು ಯಾರಿದ್ದಾರೆ ಮತ್ತು ಪಂಡಿತರು ಸೂಕ್ಷ್ಮವಾದ ಆತ್ಮವಿಚಾರವನ್ನು ಮಾಡದೇ ಇದ್ದವರು ಯಾರಿದ್ದಾರೆ ಅವರು ವೇದಾಂತಕ್ಕೆ ಬಹಿಷ್ಠರು. ಅವರು ಬಹಿಷ್ಠರು ಅಂದ್ರೆ ಹೊರಚಾದವರು ಅಂತ. ಅವ್ರು ವೇದಾಂತಕ್ಕೆ ನಾಲಾಯ್ಕೋರಂತೆ. ಅವರು ಯಾರಲ್ಲಿ ಮಹಾತ್ಮತೆ ಇಲ್ಲ ಅಂದ್ರೆ ಸಣ್ಣತನ ಬಿಟ್ಟಿಲ್ಲ, ಶುದ್ಧ ಬುದ್ಧಿ ಯಾರು ಬಿಟ್ಟಿಲ್ಲ, ವಿಶಾಲ ಹೃದಯವನ್ನು ಯಾರು ಬೆಳೆಸ್ಕೊಂಡಿಲ್ಲ, ಯಾರು ಸೂಕ್ಷ್ಮತೆಯನ್ನು ಇಟ್ಕೊಂಡಿಲ್ಲ, ಅವರು ವೇದಾಂತಕ್ಕೆ ಹೊರಚಾದವರು ಅಂತ ಇದ್ದಾರೆ. ಅಂಥ ಕ್ಷುದ್ಧರು ಅಲ್ಪ ಪ್ರಜ್ಞರಿಗೆ ಈ ಪರಮಾರ್ಥ ತತ್ವ ಇಳ್ಕೊಳ್ಳಲ್ಲ, ಇದು ಅರ್ಥವಾಗಲ್ಲ, ಗೊತ್ತಾಗೋದಿಲ್ಲ. ನಿಮಗೆ ಪರಮಾರ್ಥ ತತ್ವ ಅಳವಡಬೇಕಾದ್ರೆ ಫಸ್ಟ್ ನಮ್ಮ ಹೃದಯವನ್ನ ಶುದ್ಧಿ ಮಾಡ್ಕೋಬೇಕು. ಅದು ಹುಲುಸಾದ ಜಾಗದಲ್ಲಿ ಹೇಗೆ ಒಳ್ಳೆ ಪೈರು ಬೆಳೆಯುತ್ತದೆಯೋ, ಗದ್ದೆ ಆಗ್ಬೋದು, ತೋಟ ಆಗ್ಬೋದು, ಇನ್ನೊಂದಾಗ್ಬೋದು, ಏನೇ ಬೆಳೆಸ್ಬೇಕಾದ್ರೂ ಆ ಜಮೀನನ್ನು ಇದಾಗ್ಬೇಕು, ಫಲವತ್ತಾಗಿ ಮಾಡ್ಕೋಬೇಕು, ಹುಲುಸಾಗಿ ಮಾಡ್ಬೇಕು, ಅವಾಗೆಲ್ಲ ಬೆಳೆಯುತ್ತೆ. ಅಲ್ಲೇ ಗಿಡಗಂಟೆಗಳು, ಕಸಗಡ್ಡಿಗಳು, ಕಲ್ಲು ಮಣ್ಣುಗಳು ಅಲ್ಲಿಂದ ಬೆಳೆಯುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿಯೇ, ನಮ್ಮ ಹೃದಯದಲ್ಲಿಯೇ ನೂರಾರು ಕಾಮನೆಗಳು, ನೂರಾರು ಯೋಚನೆಗಳು, ಚಿಂತೆಗಳು ಇದ್ರೆ ಭಗವಂತನ ವಿಚಾರ ಹಿಡಿಸೋಲ್ಲ. ಅವರಿಗೆ ಇಷ್ಟವಾಗೋಲ್ಲ, ಅದು ಅರ್ಥವಾಗೋಲ್ಲ, ಅದು ತಲೆ ಹೊತ್ತೋದು ಇಲ್ಲ. ಅಂದ್ರೆ ನಮಗೆ ಇದು ಅರ್ಥವಾಗುತ್ತಿಲ್ಲ, ಹಿಡಿಸ್ತಾ ಇಲ್ಲ ಅಂದ್ರೆ ನಮ್ಮ ದೋಷ ಆಗಿದೆ. ನಾವು ಇದನ್ನ ನೋಡ್ಕೋಬೇಕು, ಇದು ತಾಳೆ ಮಾಡ್ಕೋಬೇಕು. ನನಗ್ಯಾಕೆ ಪರಮಾರ್ಥತ್ವ ಅರ್ಥ ಆಗ್ತಿಲ್ಲ, ನನಗ್ಯಾಕೆ ಭಗವಂತನಲ್ಲಿ ಭಕ್ತಿ ಬರ್ತಾ ಇಲ್ಲ, ನನಗ್ಯಾಕೆ ಅಂತರ್ಮುಖತೆ ಬೆಳೀತಿಲ್ಲ, ನನಗೆ ಅಧ್ಯಾತ್ಮ ನಿಷ್ಠತೆ ಉಂಟಾಗ್ತಿಲ್ಲ ಅಂದ್ರೆ ನನ್ನಲ್ಲಿ ಏನೋ ದೋಷ ಇದೆ. ನಾನು ಮನಸ್ಸನ್ನ ಸರಿ ಮಾಡ್ಕೋಬೇಕು. ನನ್ನ ಮನಸ್ಸಲ್ಲಿ ಕಾಮಾದಿಗಳು ಮನೆ ಮಾಡ್ಕೊಂಡಿದೆ ಅಂತ ಗೊತ್ತು ಮಾಡ್ಕೊಂಡು ಹಾಗೆ ಶುದ್ಧಿ ಮಾಡ್ಕೊಂಡ್ರೆ ಅವನ ಮನಸ್ಸು ಎಷ್ಟೆಷ್ಟು ಮಟ್ಟಿಗೆ ಶುದ್ಧಿ ಆಗುತ್ತೋ ಅಷ್ಟೆಷ್ಟು ಮಟ್ಟಿಗೆ ಅವನು ಮಹಾತ್ಮನಾಗ್ತಾ ಹೋಗ್ತಾನೆ. ಎಷ್ಟೆಷ್ಟು ಮಟ್ಟಿಗೆ ಮಹಾತ್ಮನಾಗ್ತಾ ಹೋಗ್ತಾನೋ ಅಷ್ಟು ಸೂಕ್ಷ್ಮತಿ, ವಿಶಾಲ ಹೃದಯ, ವೈಚಾರದ ಹೆಚ್ಚಾಗುತ್ತೆ. ಅವ ಪಂಡಿತನಾಗ್ತಾನೆ, ಅವ್ರಿಗೆ ಗೊತ್ತಾಗತ್ತೆ. ಅದಿಲ್ಲದೆ ಹೋದ್ರೆ ಮಹಾತ್ಮರಲ್ಲದ ಅಪಂಡಿತರಾಗಿರುವ ಜನರು ಅವರು ವೇದಾಂತಕ್ಕೆ ಬಹಿಷ್ಠರು, ಹೊರಚಾಗಿರುವರು. ಅಂಥ ಕ್ಷುದ್ರರಾಗಿ ಅಲ್ಪ ಪ್ರಜ್ಞರಿಗೆ ಈ ಅಜಾಸಾಮ್ಯವಾದ ಪರಮಾರ್ಥತೆ ತಿಳ್ಕೊಳ್ಳೋದಿಲ್ಲ, ಅರ್ಥವಾಗೋದಿಲ್ಲ, ಇದು ಮನದಟ್ಟಾಗೋಲ್ಲ ಅವರಿಗೆ. ಅವ್ರಿಗೆ ಏನೋ ಒಂದು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಇದು ಆಗೋಲ್ಲ, ಇದು ಸರಿಯಲ್ಲ ಅಂತ ತಪ್ಪರ್ಥ ಬರುತ್ತೆ. ಇವ್ರು ಹೇಳ್ತಾ ಇರೋದು ತಪ್ಪು ಅಷ್ಟು ಬಿಟ್ಟು ಹೋಗ್ಬಿಡ್ತಾರೆ. ನಾವು ತಪ್ಪು ತಿಳ್ಕೊಂಡಿದ್ದು ಅಂದ್ಕೊಳ್ಳೋದೇ ಇಲ್ಲ. ಅವ್ರು ಹೇಳ್ತಾ ಇರೋದು ನಮ್ಗೆ ಹೊಂದಲ್ಲ ಅಂತ ಅಂದ್ಕೊಂಡು ಅವ್ರು ತಪ್ಪು ಹೇಳ್ತಿದ್ದಾರೆ ಮಾಡ್ಕೊಂಡ್ಬಿಡ್ತೀವಿ ನಾವು. ನಮ್ಮ ತಪ್ಪು ತಿಳಿಕೆ ಎಷ್ಟು ಜೋರಾಗಿದೆ ಅಂದ್ರೆ ಬರೀ ನಾವು ತಪ್ಪು ತಿಳ್ಕೊಂಡವ್ರಿಗೆ ಅಷ್ಟೇ ಅನ್ಕೊಳ್ಳಲ್ಲ. ನಮ್ಮ ತಪ್ಪು ತಿಳಿಕೆ ಜೊತೆಗೆ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ, ಅವ್ರು ಸರಿಯಾಗಿ ಹೇಳ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ತತ್ವ, ಸುಮ್ಮನೆ ಕಲ್ಪನೆ ಮಕ್ಕಳು ಏನೋ ಹೇಳ್ತಿದ್ದಾರೆ ಅಂತ ಅವ್ರ ಮೇಲೆ ಆರೋಪ ಮಾಡ್ತೀವಿ ಹೊರತು ತಾನು ಸರಿ, ತಂದು ಕರೆಕ್ಟು. ಯಾಕಂದ್ರೆ ಆತ್ಮಸ್ವರೂಪ ಯಾವಾಗಲೂ ಕರೆಕ್ಟೇ ತಾನೆ, ಅದು ಸರಿಯೇ ತಾನೆ. ಹಾಗೆ ಆ ಅಭಿಮಾನದಿಂದ ಇವ್ರು ಹೇಳೋದು ಸರಿಯಲ್ಲ, ಈ ಶಂಕರಾಚಾರ್ಯ ಹೇಳ್ತಾರೆ ಹೊಂದಲ್ಲ, ಗೌಡಪಾದ ಹೇಳೋದು ಆಗಲ್ಲ, ಮಾಯಾ ಮಾತು ಬಿದ್ದನ್ನು ಬೇಕು ಹೊಂದಲ್ಲ, ಪ್ರಪಂಚ ಮಿಥ್ಯನೂ ಸರಿ ಆಗಲ್ಲ, ಪ್ರಪಂಚ ಕಾಣ್ತಾ ಇದೆ, ಪ್ರಪಂಚ ಇದೆ, ಈ ಸುಳ್ಳಲ್ಲ ಅಂತ ಈ ವಾದ ಮಾಡ್ತೀವಿ ಹೊರತು ಅವ್ರು ಯಾವ ಅರ್ಥದಲ್ಲಿ ಹೇಳ್ತಿದ್ದಾರೆ, ಯಾವ ಹಂತದಲ್ಲಿ ಹೇಳ್ತಿದ್ದಾರೆ, ಯಾವ ರೀತಿ ಹೇಳ್ತಿದ್ದಾರೆ ಅಂತ ಅದನ್ನ ಮಾಡಕ್ ಹೋಗೋದೇ ಇಲ್ಲ. ತನಗೆ ಅರ್ಥವಾಗಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರ ಸ್ಟೇಟ್ಮೆಂಟ್ ಅನ್ನ ಕಿತ್ತಾಕ್ಬಿಡ್ತಾನೆ. ಅವ್ರು ತಿಳ್ಕೊಳ್ಳೋದಿಲ್ಲ ಅಂದ್ರು. ಅಜೇ ಸಾಮ್ಯೇತು ಯೇ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ ತೇ ಹಿ ಲೋಕೆ ಮಹಾಜ್ಞಾನಾಃ ತಚ್ಚ ಲೋಕೋ ನಗಾಹತೆ. ಅಜೇಷಾಂ ಯೇ ತು ಯೇ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ ತೇ ಹಿ ಲೋಕೆ ಮಹಾಜ್ಞಾನಾಸ್ತಚ್ಚ ಲೋಕೋ ನಗಾಹತೆ. ಅಜೇ ಸಾಮ್ಯೇ ತು ಯೇ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ ತೇ ಹಿ ಲೋಕೆ ಮಹಾಜ್ಞಾನಾಃ ತತ್ ಚ ಲೋಕಃ ನ ಗಾಹತೆ. ಅಜಯನ ಹುಟ್ಟಿಲ್ಲದ್ದಾದ, ಸಾಮ್ಯ ಅಂದ್ರೆ ಪರಿಪೂರ್ಣ ಸಮತ್ವವನ್ನು ಹೊಂದಿರುವ, ಆಕಾಶದಂತೆಯೇ ಪರಿಪೂರ್ಣವಾಗಿ ತುಂಬಿಕೊಂಡ ಹುಟ್ಟಿಲ್ಲದ್ದಾಗಿರುವ ಆ ಬ್ರಹ್ಮಾತ್ಮ ತತ್ವದಲ್ಲಿ ಯಾರು ನೆಲೆ ನಿಲ್ಲುತ್ತಾರೋ ಏಕೇಚಿತ
ಅವರು ಇವರು ಅಂತನಲ್ಲ, ಪ್ರಪಂಚದವ್ರು ಯಾರಾದ್ರೂ ಸರಿ ಅವರು ಆ ಜಾತಿ ಕುಲ ಗೋತ್ರ ವರ್ಣ ಯಾವ ವ್ಯತ್ಯಾಸವೂ ಇಲ್ಲದೇನೆ ಇಂಥ ಪರಮಾರ್ಥ ತತ್ವವನ್ನ ನಿಶ್ಚಿತವಾಗಿ ಇದಮಿತ್ತಮಂತ ಕಂಡುಕೊಂಡವರಾಗಿರ್ತಾರೋ ಅವರೇ ಲೋಕದಲ್ಲಿ ಮಹಾಜ್ಞಾನಿಗಳು. ದೇಹಿ ಲೋಕೆ ಮಹಾಜ್ಞಾನಿಗೆ ತುಂಬಾ ತಿಳುವಳಿಕೆ ಇದೆ. ಮಹಾಜ್ಞಾನಿಗಳು ಅಷ್ಟೇ ಅಲ್ಲ, ಪ್ರಪಂಚದವರಿಗೆ ಅವನು ಅರ್ಥವಾಗೋದಿಲ್ಲ. ಚಚ್ಚಲೋಕೋ ನಗಾಹತೆ, ಪ್ರಪಂಚದವ್ರಿಗೆ ಅವನ ಬಾಕಿ ಎಲ್ಲನೂ ಊಹೆ ಮಾಡ್ತಾನೆ. ಈ ಸೈಕಾಲಜಿ ಓದ್ದವರು ಹಿಂಗೆ ಈ ರೀತಿ ಇಂತಿಂತಹ ಕೋಪ ಬರುತ್ತೆ, ಈ ರೀತಿ ಆಸೆ ಇದೆ, ಈ ರೀತಿ ಮುಖ ಹಾಕೊಳ್ತೀಯ ಅಂತ ಏನೇನೋ ವಿಶ್ಲೇಷಣೆ ಮಾಡ್ತಾರಲ್ಲ ಇನ್ನೊಬ್ಬರ ಬಗ್ಗೆ. ಯಾರ ಬಗ್ಗೆ ಲೋಕದ ಅಜ್ಞಾನಿ ಬಗ್ಗೆ ಏನು ವಿಶ್ಲೇಷಣೆ ಮಾಡಬಹುದೇನೋ, ಅದರಲ್ಲೂ ಎಷ್ಟು ನಿಜ ಆಗುತ್ತೋ ಸುಳ್ಳಾಗುತ್ತೋ ವಿಷಯ ಬೇರೆ. ತತ್ವಜ್ಞಾನಿಯನ್ನು ಮಾತ್ರ ಯಾವಾಗಲೂ ಗೇಜ್ ಮಾಡೋಕ್ಕಾಗೋದೇ ಇಲ್ಲ. ಪ್ರಪಂಚದ ಜನರಿಗೆ ತತ್ವಜ್ಞಾನಿನ ಗೇಜ್ ಮಾಡೋಕ್ಕಾಗಲ್ಲ, ಅವನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ. ಯಾಕೆಂದ್ರೆ ದೇವ ಅಪಿಚ ಮುಹ್ಯಂತಿ ಅಪದಸ್ಯ ಪದೈಷಿಣಃ, ದೇವತೆಗಳಿಗೂ ಒಂದು ವಿಷಯನಾಗಲ್ಲ, ದೇವತೆಗೂ ಆತ್ಮ ಕೂತ್ಕೊಂಡ್ಬಿಡ್ತಾನೆ. ಯಾರು ಮನಸ್ಸು ಬುದ್ಧಿಗೆ ಅವ್ರಿಗೆ ಬರ್ತಾರೋ, ದೇಹ ಇಂದ್ರಿಯದವ್ರಿಗೆ ಬರ್ತಾರೋ ಅವರನ್ನು ನೀವು ನೋಡ್ಬೋದು. ದೇಹೇಂದ್ರಿಯ ಮನೋಬುದ್ಧಿ ದಾಟ್ ಹೋಗಿರೋರನ್ನ, ಮನಸ್ಸು ಬುದ್ಧಿಗೂ ನಿಲುಕದೇ ಇರೋ ತತ್ವದಲ್ಲಿ ನೆಲೆ ನಿಂತವರನ್ನ ಊಹೆ ಮಾಡ್ತೀನಿ ಅಂತ ಊಹೆ ಮಾಡ್ತೀರಾ? ಏನು ಊಹೆ ಮಾಡಿದ್ರು ಅನಾತ್ಮವನ್ನು ಊಹೆ ಮಾಡ್ಬೇಕೇ ಹೊರತು ಆತ್ಮಸ್ವರೂಪವನ್ನ ಅಂದ್ರೆ ದೇಹೇಂದ್ರ ಮನೋಬುದ್ಧಿಯನ್ನು ಮೀರುವ ಅದಕ್ಕೂ ಸಾಕ್ಷಿಯಾಗಿರುವುದನ್ನ ಊಹೆ ಮಾಡೋಕ್ಕಾಗಲ್ಲ. ಹಾಗೆ ಚಚ್ಚ ಲೋಕೋ ನಗಾಹದೇನು, ಅವನು ಹೇಗೆ ಆ ಪರಮಾರ್ಥ ಸ್ವರೂಪದಿಂದ ಹೇಗೆ ನೆಲೆ ನಿಂತಿರ್ತಾನೆ, ಹೇಗೆ ಅವನು ಅಹೋರಾತ್ರನ ಕಳಿತಿರ್ತಾನೆ, ಅತಿವಾಹಿ ಅಂತ ದಾಟಿಸ್ತಾ ಇರ್ತಾರೆ. ಅವರ ಸ್ಥಿತಿ ಹೇಗಿರುತ್ತೆ, ಬೇರೆ ಬೇರೆ ಸಂದರ್ಭದಲ್ಲಿ ಹೇಗೆ ಅವರು ಸಂಭಾಳಿಸ್ಕೊಳ್ತಾರೆ, ಅದು ಯಾವುದನ್ನು ಲೋಕದವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಅವ್ರಿಗೆ ಭಿಕ್ಷೆ ಸಿಕ್ಕಿದ್ರೆ, ಸಿಗದೆ ಹೋದ್ರೆ, ಮರ್ಯಾದೆ ಆದ್ರೆ ಆಗದೆ ಹೋದ್ರೆ, ಜನರು ಅವ್ರಿಗೆ ಗೌರವ ಕೊಟ್ಟರೆ ಆಗದೆ, ಯಾವ ಸಂದರ್ಭದಲ್ಲೂ ಅವ್ರು ಯಾವ ರೀತಿ ಇರ್ತಾರೆ ಅನ್ನೋದನ್ನ ಪ್ರಪಂಚದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅವ್ರ ಮಹಾಜ್ಞಾನಿಗಳು, ಮಹಾರೂಪನಾದ ಪರಮಾತ್ಮನ ಕಟ್ಕೊಂಡ ಜ್ಞಾನಿಗಳು. ಮಹಾಂತಶ್ಚತೆ ಜ್ಞಾನಶ್ಚ ಮಹಾಜ್ಞಾನ ಅಂದ್ರೆ ಮಹತ್ವ ಜ್ಞಾನ ಯಶಾಂತಿ ಮಹಾಜ್ಞಾನ. ಅವರನ್ನ ಅವರ ಮನಸ್ಸಿಗೆ, ಅವರ ಹೃದಯಕ್ಕೆ ಇಳಿಯೋಕೆ ಆಗಲ್ಲ. ಅಂದ್ರೆ ನಗಾಹತೆ ಅಂದ್ರೆ ಅವರು ಎಂಥವ್ರು, ಹೇಗಿರೋರು, ಯಾರು, ಏನು ಸ್ವಭಾವ ಎಂಥದ್ದು ಅಂತ ಏನು ಅರ್ಥ ಮಾಡ್ಕೊಕ್ಕಾಗಲ್ಲ. ಅವನು ಪ್ರಪಂಚದಲ್ಲಿ ನಮ್ಮ ವಿಷಯ ಅವನು ಅಂತಂದಿದ್ದಾರೆ. ಅಜೇ ಸಾಮ್ಯೇ ಪರಮಾರ್ಥ ತತ್ವೇ, ಅಜೇ ಸಾಮ್ಯೇ ಪರಮಾರ್ಥ ತತ್ವೇ, ಏವಮೇವೇತಿ ಯೇ ಕೇಚಿತ್ ಮೇವೇತಿ ಯೇ ಕೇಚಿತ್ ಸ್ತ್ರ್ಯಾದಯೋಪಿ ಸುನಿಶ್ಚಿತಾಃ ಭವಿಷ್ಯಂತಿ ಚೇತ್ ತಏವ ಹಿ ಲೋಕೆ ಮಹಾಜ್ಞಾನಾಃ ನಿರತಿಶಯ ತತ್ವವಿಷಯ ಜ್ಞಾನಾಃ ಇತ್ಯರ್ಥಃ. ಹುಟ್ಟಿಲ್ಲದ್ದಾದ ಅಜಾದ ಹುಟ್ಟಿಲ್ಲದ್ದಾದ ಸಾಮ್ಯತೆಯನ್ನು ಹೊಂದಿರುವ, ಪರಿಪೂರ್ಣತೆಯನ್ನು ಹೊಂದಿರುವ, ಎಲ್ಲಾಗಲೂ ತುಂಬಿಕೊಂಡಂತಹ ಆ ಪರಮಾರ್ಥ ತತ್ವದಲ್ಲಿ ನೆಲೆ ನಿಂತು ಬಿಟ್ಟಿದ್ದಾರೆ. ಅದೇ ನನ್ನ ನಿಜ ಸ್ವರೂಪ, ನಾನು ಅದೇ ಆಗಿದ್ದೀನಿ. ಈ ದೇಹೇಂದ್ರಿಯ ಮನೋಬುದ್ಧಿ ರೂಪದವನಲ್ಲ, ಈ ಕಲ್ಪಿತ ರೂಪವನ್ನಲ್ಲ ನಾನು. ಹುಟ್ಟಿಲ್ಲದ, ಸಾವಿಲ್ಲದ, ವಿಕಾರವಿಲ್ಲದ, ನಾಮರೂಪವಲ್ಲದ ಅಖಂಡವಾದ ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪದ ಪರಬ್ರಹ್ಮವೇ ನಾನು ಅಂತ ಗಟ್ಟಿಯಾಗಿ ನೆಲೆ ನಿಂತಿದ್ದಾರಲ್ಲ. ಏವಮೇವ, ಹೀಗೆ ಹೌದು, ಇದೇ ನನ್ನ ನಿಜ ಸ್ವರೂಪ ಅಂತ ಹೇಳಿ ನಿಶ್ಚಿತವಾಗಿ ಯಾರಾದ್ರೂ ಸರಿ ಅನ್ನೋ ಭಾಷೆಗಾರರು ಸ್ತ್ರೀಯಾದಯೋಪಿ ಅಂದ್ರು. ಅಂದ್ರೆ ಒಂದು ಕಾಲದಲ್ಲಿ ಸ್ತ್ರೀಯರಲ್ಲಿ ವಿದ್ಯಾಭ್ಯಾಸ ಇರ್ತಿರ್ಲಿಲ್ಲ, ಸ್ತ್ರೀಯರು ವಿಶೇಷವಾಗಿ ಹೊರಗಡೆ ಏನು ಮಾಡ್ತಿರ್ಲಿಲ್ಲ. ಅವ್ರು ಏನಿದ್ದು ಗೃಹ ಕೃತ್ಯದಲ್ಲೇ ಇದ್ದು ಹೆಚ್ಚಿಗೆ ಪಾಂಡಿತ್ಯವನ್ನಾಗ್ಲಿ ಓದು ಬರಹನ್ನಾಗ್ಲಿ ಇದು ಮಾಡ್ತಿರ್ಲಿಲ್ಲ. ಅವ್ರಿಗೆ ಈ ತರ ಗಮನ ಅಂಥವರಾಗಿದ್ದು ಸರಿ ಈ ತತ್ವವನ್ನು ಕಂಡುಕೊಂಡಿದ್ರೆ ಆ ಮಹಾಜ್ಞಾನಿಗಳೇ ಅವರು. ಲೌಕಿಕ ನಿಮ್ಗೆ ಇಂಗ್ಲಿಷ್ ಬರ್ದೇ ಇರ್ಬೋದು, ಹಿಂದಿ ಬರ್ದೇ ಇರ್ಬೋದು, ಸಂಸ್ಕೃತ ಬರ್ದೇನೆ ಇರ್ಬೋದು, ಇನ್ಯಾವ ಭಾಷೆನೇ ಬರ್ದೇ ಇರ್ಬೋದು, ಅದು ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರ್ದೇ ಇರ್ಬೋದು, ಡ್ರೈವಿಂಗ್ ಮಾಡಕ್ ಬರ್ದೇನೆ ಇರ್ಬೋದು. ಈ ತತ್ವ ಗೊತ್ತಿದೆಯೋ ಅವನು ಮಹಾತ್ಮ. ಈ ತತ್ವ ಗೊತ್ತಿಲ್ಲದೆ ಎಷ್ಟೇ ಕಲ್ತಿರ್ಲಿ, ಏನೇ ಪಡ್ಕೊಂಡಿರ್ಲಿ, ಏನೂ ಇಲ್ಲ. ಉದರ ನಿಮಿತ್ತಂ ಬಹುಕೃತ ವೇಷ, ಹೊಟ್ಟೆ ಪಾಡು ಏನೋ ಮಾಡ್ಕೊಂಡಿದ್ದಾನೆ ಹೊರತು ಅದು ಏನೂ ಅಲ್ಲ ಅಂತ. ಈಗ ಸ್ತ್ರೀಯಾದಯೋಪಿ ಅಂದ್ಬಿಟ್ರು. ಸ್ತ್ರೀಯರೇ ಮುಂತಾದರೆ ಆಗಿರ್ಲಿ ಕಣಯ್ಯ, ಸ್ತ್ರೀಯರೇ ಆಗಿರ್ಲಿ ಅಂದ್ರೆ ಕೈ ಮುಗಿದ ನ್ಯಾಯ. ಇನ್ನು ಯಾರು ನಿರಂತರವಾಗಿ ಅಧ್ಯಾತ್ಮ ಚಿಂತನೆಯಲ್ಲೇ ಮುಳುಗಿದಂತಹ ಋಷಿ ಮುನಿಗಳಾಗಿರ್ತಾರೋ ಅವ್ರು ಕಂಡುಕೊಳ್ತಾರೆ ಅಂತ ಹೇಳೋದು ಏನು ಆಶ್ಚರ್ಯ. ಲೋಕ ಗ್ರಾಮದಲ್ಲಿರುವ ಊರಲ್ಲಿರ್ತಕ್ಕಂತಹ ಸ್ತ್ರೀಯರೇ ಈ ಇದೆಲ್ಲ ಅಭಿಪ್ರಾಯ ಪಟ್ಕೊಂಡು ಆಸಕ್ತಿ ಇಟ್ಕೊಂಡು ಈ ಚಿಂತನೆ ಮಾಡ್ತಾ ಕಂಡುಕೊಂಡ್ರೆ ಮುಕ್ತರಾಗೇ ಬರ್ತಾರೆ ಅವರು. ಇಲ್ಲಿ ಯಾವ ಜಾತಿ ಕುಲಗೋಚಕ್ಕೂ ಏನೂ ಇದಿಲ್ಲ ಅಂತ ಭಾಷೆಗಾರರು ಸುನಿಶ್ಚಿತರಾಗಿ. ಸ್ವಾಮಿಗಳು ಹೆಂಗಸೇ ಮುಂತಾದರೂ ಕೂಡ ಕನ್ನಡದಲ್ಲಿ ಕಪ್ಪಕ್ಷ ಬರೆದಿದ್ದಾರೆ. ಕನ್ನಡ ಅನುವಾದದಲ್ಲಿ ಆಂಟಿಕ್ ಸುನಿಶ್ಚಿತ
ಸುತರಾಮ್ ಸುಷ್ಟು ಚೆನ್ನಾಗಿ ಗೊತ್ತಾಕೊಂಡು ಹೀಗೆ ಅಂತೇಳಿ ನಿಶ್ಚಯ ಮಾಡ್ಕೊಂಡಿರ್ತಾರೋ ಅವರೇ ಲೋಕದಲ್ಲಿ ಮಹಾಜ್ಞಾನರು. ನಿರತಿಶಯವಾದ ಮಿಗಿಲಿಲ್ಲದಷ್ಟು ಹೆಚ್ಚಿನದಾಗಿರುವ ಆ ಪರಮಾರ್ಥ ತತ್ವವನ್ನು ವಿಷಯ ಮಾಡಿಕೊಂಡೇ ಜ್ಞಾನ ಉಳ್ಳವರು. ಅವರಿಗೆ ಎಷ್ಟು ಚಿರಪರಿಚಿತ ಅಂತಂದ್ರೆ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅನ್ನೋಕ್ಕಿಂತಲೂ ಚಿರಪರಿಚಿತವಾಗಿರುತ್ತೆ ಪರಮಾರ್ಥ ತತ್ವ. ನಾನೇನೋ ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದೀನಿ, ಸ್ಪಷ್ಟವಾಗಿ ಕಾಣ್ತಾ ಇದ್ದೀನಿ, ನಾನು ಅನ್ಕೊಂಡಿದ್ದೀನಿಲ್ಲ, ಇದಕ್ಕಿಂತ 10 ಟೈಮಲ್ಲಿ 100 ಟೈಮ್ ಸ್ಪಷ್ಟವಾಗಿ ಆ ತತ್ವವನ್ನು ಕಂಡುಕೊಂಡಿರ್ತಾರೆ. ಯಾಕಂದ್ರೆ ತಾನೇ ಅದು. ಇದಾದ್ರೂ ನಿಮ್ಮನ್ನು ನೋಡೋಕೆ ನಾನು ಪ್ರಯತ್ನ ಪಡಬೇಕು, ಕ್ರಿಯೆ ಮಾಡಬೇಕು, ಇಂದ್ರಿಯ ವ್ಯಾಪಾರ ಮಾಡಬೇಕು. ಸ್ವರೂಪದ ಬಗ್ಗೆ ಅವರಿಗೆ ಯಾವ ಸಂಶಯವೂ ಇಲ್ಲ, ಅಜ್ಞಾನವೂ ಇಲ್ಲ, ಮತ್ತೆ ಮಿಥ್ಯಾಜ್ಞಾನವೂ ಇಲ್ಲ. ಸಂಶಯಜ್ಞಾನ ಮಿಥ್ಯಾಜ್ಞಾನ ವಿನಿರ್ಮುಕ್ತರಾಗಿ ಸ್ಪಷ್ಟವಾಗಿ ನಿಶ್ಚಿತವಾಗಿ ಕಂಡುಕೊಂಡವರಾಗಿ ಅಲ್ಲಿ ನೆಲೆ ನಿಂತವರಾಗಿರ್ತಾರೆ. ಅವರೇ ಮಹಾತ್ಮರು. ತಚ್ಚ ತೇಷಾಂ ವರ್ತ್ಮ ತೇಷಾಂ ವಿದಿತಂ ಪರಮಾರ್ಥತತ್ವಂ ಸಾಮಾನ್ಯ ಬುದ್ಧಿ ಅನ್ಯೋ ಲೋಕಃ ನಗಾಹತೆ ನ ಅವತರತಿ ನ ವಿಷೀಕರೋತಿ ತಸ್ಸಹ. ಅವನು ಕಂಡುಕೊಂಡು ಆ ಪರಮಾರ್ಥ ತತ್ವವನ್ನ ಆ ರಮಣ ಮಹರ್ಷಿಗಳ ಮುಂದೆ ದಿನಗಟ್ಲೆ ತಿಂಗಳಗಟ್ಲೆ ನಿಂತ್ಕೊಂಡಿದ್ರು ಕೂಡ ಅವ್ರ ಕಣ್ಣನ್ನು ನೋಡಿಯೋ ಮುಖ ನೋಡಿಯೋ ಇಂಥ ತತ್ವ ಕಂಡ್ಕೊಂಡಿದ್ದಾರೆ, ಇಲ್ಲಿದ್ದಾರೆ, ನಿಮ್ಗೆ ಏನ್ ಮಾಡೋದು ಊಹೆ ಮಾಡೋಕ್ಕಾಗಲ್ಲ. ನೀವೇನೋ ವೇದಾಂತದ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಹಿನ್ನೆಲೆ ಇಟ್ಕೊಂಡು ಇಂಥ ತತ್ವ ಇರ್ತಾರೆ ನೀವು ಊಹೆ ಮಾಡ್ಬೋದೇ ಹೊರತು ಏನ್ ಮಾಡಿದ್ರು ಅವರ ಅನುಭವವನ್ನ ಅವರ ಸ್ಥಿತಿಯನ್ನ ನಿಮ್ಗೆ ಮಾಡಕ್ಕಾಗೋದೇ ಇಲ್ಲ. ಲೋಕದಲ್ಲಿ ಒಬ್ಬರದನ್ನ ಇನ್ನೊಬ್ಬರು ಮಾಡಕ್ಕಾಗೋದೇ ಇಲ್ಲ, ಯಾರದನ್ನ ಇನ್ನೊಬ್ಬರು ಮಾಡಕ್ಕಾಗಲ್ಲ. ಆದ್ರೆ ಈ ಸೈಕಾಲಜಿಯವರು ಅವನಲ್ಲಿ ಏನೇನೋ ದೋಷ ಇದ್ದಿದ್ರೆ ಅದನ್ನ ಚಿಕಿತ್ಸೆ ಮಾಡಿ ಆ ಮನೋರೋಗವನ್ನು ಪರಿಹಾರ ಮಾಡ್ತಾರೆ. ಇಂತಿಂಥ ದೋಷ ಇದೆ ಮನಸ್ಸಲ್ಲಿ, ಇಂತಿಂಥ ಶಾಕ್ ಆಗಿದೆ, ಇಂತಿಂಥ ಚಿಂತೆ ತುಂಬಿಕೊಂಡಿದ್ದಾನೆ. ಈ ಭಗ್ನ ಪ್ರೇಮಿಗಳು ಅಂತ ಇರ್ತಾರಲ್ಲ, ಆ ಭಗ್ನ ಪ್ರೇಮಿಗಳು ಒಂದು ಹುಚ್ಚಾಗ್ಬಿಟ್ಟು ಏನೇ ಹೆಂಗಂಗೋ ವಿಕಾರವಾಗ್ಬಿಡ್ತಾರೆ. ಅವರನ್ನ ತಿಂಗಳಗಟ್ಲೆ ಈ ಇದರಲ್ಲಿ ಮಾನಸಿಕ ಅಸ್ವಸ್ಥತೆ ಆಸ್ಪತ್ರೆಯಲ್ಲಿ ಇರಿಸ್ಬಿಟ್ಟು ಅವರಿಗೆ ಚಿಕಿತ್ಸೆ ಕೊಟ್ಟು ಹೇಗೋ ಮಾಡ್ತಾರೆ. ಅವನ ರೀತಿ ಏನೋ ಕಲ್ಪನಾ ಲೋಕದ ಮುಳುಗಿರ್ತಾರೆ. ಕಲ್ಪನಾ ಲೋಕದ ಮುಳುಗಿಬಿಟ್ಟು ಹೆಂಗಂಗೋ ಇಟ್ಕೊಂಡಿರ್ತಾರೆ. ಅದು ಕೈ ಕೊಟ್ಬಿಡ್ತಾರೆ. ಅದು ಹುಡುಗನು ಕೈ ಕೊಡ್ಬೋದು, ಹುಡುಗಿಯೂ ಕೈ ಕೊಡ್ಬೋದು. ಯಾರು ಕೈ ಕೊಟ್ಟರು ಇನ್ನೊಬ್ಬನು ಹುಚ್ಚಿಡಿಯುತ್ತೆ ಅದು. ಯಾಕಂದ್ರೆ ಇವ್ರು ಏನೇನೋ ಅನ್ಕೊಂಡಿರ್ತಾರಲ್ಲ, ಅದಷ್ಟು ನುಚ್ಚು ಆಯ್ತಲ್ಲ. ಹಂಗಾಗಿ ಇನ್ನು ಕೆಲವು ಜನ ಕೊಲೆ ಮಾಡಕ್ ಹೋಗ್ತಾರೆ, ಆಸಿಡ್ ಹಾಕ್ತಾರೆ, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆ ಸೈಡ್ ಎಫೆಕ್ಟ್ 100 ಒಂದಿಡಲ್ಲ ಸೈಡ್ ಎಫೆಕ್ಟ್. ಅದಷ್ಟು ಹುಚ್ಚಿತನ, ಅವಿವೇಕ, ಪರಾಕಾಷ್ಠ ಅವಿವೇಕದ್ದು. ಕಲ್ಪನೆ ಮಾಡ್ಕೊಂಡು ಹೋಗಿ ಬುದ್ಧಿ ಇಲ್ಲ. ಆದ್ರೆ ಈ ಮಹಾತ್ಮ ಇದ್ದಾನ ತತ್ವಜ್ಞಾನಿ, ಇವರು ಅವರಿಗೆ ಯಾರಿಂದ ಆ ಪರಮಾರ್ಥ ತತ್ವ ಕಾಣಲ್ಪಟ್ಟಿದೆಯೋ ಗೊತ್ತು ಮಾಡ್ಬಿಡಿ. ಏನ್ ಶಬ್ದ? ಹೋಗು, ನಾನು ಪಾಠ ಆಗ್ತದೆ, ಹೋಗ್ಬೇಕು. ಹೋಗು, ಅಲ್ಲ ಅಲ್ಲ ಏನ್ ಮಾಡಿದೆ ಪರಮಾರ್ಥತ್ವವನ್ನ ಕಂಡುಕೊಂಡಂತಹ ಅವರ ಮಾರ್ಗವನ್ನ ಸಾಮಾನ್ಯ ಬುದ್ಧಿಯವರಾಗಿರ್ತಕ್ಕಂತಹ ಲೋಕದ ಜನರು ಯಾರೊಬ್ಬರು ಕೂಡ ಅದನ್ನ ಎಳ್ಕೊಳ್ಳಾರ, ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದು ಅವ್ರಿಗೆ ವಿಷಯವಾಗಲ್ಲ, ಅದು ಗೊತ್ತಾಗೋದಿಲ್ಲ ಅಂತ ಅರ್ಥ. ಅದಕ್ಕೆ ಮಹಾಭಾರತದ ಶ್ಲೋಕವನ್ನು ಉದಾಹರಣೆ ಕೊಡ್ತಾರೆ. ಸರ್ವಭೂತಾತ್ಮಭೂತಸ್ಯ ಸರ್ವಭೂತಹಿತಸ್ಯ ಚ ದೇವಾಪಿ ಮಾರ್ಗೇ ಮುಹ್ಯಂತಿ ಅಪದಸ್ಯ ಪದೈಷಿಣಃ ಶಕುನೀನಾಮಿವ ಆಕಾಶೇ. ಅವಕಾಶ ಇದೆಯಾ? ಶಕುನೀನ ಇದೆಯಾ? ಶಕುನೀನಾಮಿವಾಕಾಶೆ ಗತಿಂ ನೈವೋ ಇತ್ಯಾದಿ ಸ್ಮರಣ. ಸರ್ವಭೂತಾತ್ಮಭೂತ, ಸರ್ವಭೂತಗಳಿಗೂ ಆತ್ಮಭೂತ ಅಂತ. ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಸಮಸ್ತ ಭೂತಗಳಿಗೂ ನಾನೇ ಆತ್ಮ ಅಂತ. ಎಲ್ಲವೂ ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಇದೆ, ನಾನೇ ಆಗಿದ್ದೀನಿ. ನಮ್ಮ ಕನಸಿನ ಪ್ರಪಂಚಕ್ಕೆಲ್ಲ ಹೇಗೆ ನಾವೇ ಆಧಾರವೋ, ನಾವೇ ತಿರುಳೋ, ನಾವೇ ಅದರ ಸ್ವರೂಪವೋ, ಎಚ್ಚರ ಪ್ರಪಂಚವು ನನ್ನಲ್ಲೇ ತೋರ್ತಾ ಇದೆ. ನನ್ನ ಮನಸ್ಸು ಬಿಟ್ಟು ಎಚ್ಚರ ಪ್ರಪಂಚ ಇಲ್ಲ. ನನ್ನ ಮನಸ್ಸು ಡಿಸ್ಕನೆಕ್ಟ್ ಮಾಡಿದ್ರೆ ಪ್ರಪಂಚ ತೋರೋದೇ ಇಲ್ಲ, ಇರೋದೇ ಇಲ್ಲ.
ನನ್ನ ಮನಸ್ಸೇ ಪ್ರಪಂಚವಾಗಿ, ವಸ್ತುವಾಗಿ, ವಿಷಯವಾಗಿ, ವ್ಯಕ್ತಿಯಾಗಿ, ಪ್ರಾಣಿ ತೋರ್ತಾ ಇದೆ. ಅದು ನನಗಿಂತ ಬೇರೆ ಆಗಿದೆ ಅಂತ ಬೇರೆ ತೋರ್ತಾ ಇದೆ. ನಂಗೆ ಅದರಿಂದ ಅನುಕೂಲ ಪ್ರತಿಕೂಲ ಅಂತ ಬೇರೆ ಭಾವನೆ ಉಂಟಾಗ್ತಾ ಇದೆ. ಇಷ್ಟು ಕಲ್ಪನೆಯೇ. ನಿನ್ನ ಮನಸ್ಸೇ ಪ್ರಪಂಚವಾಗಿ ತೋರಿದ ಮೇಲೆ ನಿನಗೆ ಅನುಕೂಲ ಪ್ರತಿಕೂಲ ಅಂತ ಅರ್ಥ ಏನು? ನಿನಗೆ ಅದು ಬೇರೆ ಬೇರೆ ಅಂತ ಅರ್ಥ ಏನು? ನೀನೇ ಎಲ್ಲ. ನೀನು ಮನಸ್ಸನ್ನು ವಿಡ್ರಾ ಮಾಡ್ಕೋ, ಪ್ರಪಂಚ ತೋರುತ್ತೋ ನೋಡು. ಮನಸ್ಸನ್ನು ಅಡಗಿಸಿಕೊಂಡ ಸಮಯದಲ್ಲಿ ಪ್ರಪಂಚ ಅಡಗೋಗ್ಬಿಡುತ್ತೆ. ನಿನ್ ಮನಸ್ಸು ಆಕ್ಟಿವೇಟ್ ಆಗಿರೋರಿಗೆ ಪ್ರಪಂಚ. ನಿನ್ನ ಮನಸ್ಸಿನಲ್ಲಿ ಎಲ್ಲ ಅಲ್ಲಿ ಕಿಟಕಿ, ಅಲ್ಲಿ ಮನೆ ಅನ್ನೋದು ಮನಸ್ಸಿನ ತರಂಗಗಳೇ, ಗುಳ್ಳೆಗಳೇ. ಅದು ಮನಸ್ಸಿನ ವೈಬ್ರೇಷನ್ನೇ. ಮನಸ್ಸನ್ನು ಬಿಟ್ಟು ಯಾವ ಮನೆಗಳು ಇಲ್ಲ, ಯಾವ ಜನರು ಇಲ್ಲ, ಯಾವ ಗಿಡ ಮರಗಳಿಲ್ಲ, ಪ್ರಾಣಿ ಪಶು ಎಲ್ಲೂ ಇಲ್ಲ. ಎಲ್ಲ ನಿಮ್ಮ ಮನಸ್ಸು. ಆ ಮನಸ್ಸು ನೀನೇ. ಹಾಗಾಗಿ ಸರ್ವಭೂತಗಳಿಗೂ ಆತ್ಮನಾಗಿದ್ದುಕೊಂಡು ಸರ್ವಭೂತಗಳಿಗೂ ಹಿತವನ್ನೇ ಎಲ್ಲವೂ ತಾನೇ ಯಾರ ಮೇಲೆ ದ್ವೇಷ ಮಾಡೋದೇ ಇಲ್ವಲ್ಲ. ಇದನ್ನು ಮಾಡುತ್ತಿರುವ ಆ ಮಹಾತ್ಮನ ಮಾರ್ಗದ ವಿಷಯಕ್ಕೆ ದೇವಾಭಿಮುಖ್ಯಂತಿ, ದೇವತೆಗಳು ಮೋಹಗೊಳ್ಳುತ್ತಾರಂತೆ. ಲೌಕಿಕರ ಸಾಮಾನ್ಯ ಜನರನ್ನ ಬಂದು ಹಿಡಿದು ಬಿಡ್ತಾರೆ. ಅವರು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಾರೆ. ಅವ್ರ ಮನಸ್ಸನ್ನು ಹಿಡಿದು ಹೇಗೆ ಬೃಹದಾರಣ್ಯಕದಲ್ಲಿ ಗಂಧರ್ವ ಬಂದ್ಬಿಟ್ಟು ಒಬ್ಬ ಹಿಡ್ಕೊಂಡ್ಬಿಟ್ಟಿದ್ದ ಸುಧನ್ಮ ಸೇತುವ, ಹಾಗೆ ಲೌಕಿಕರನ್ನು ಹಿಡ್ಕೊತಾರೆ. ತತ್ವಜ್ಞಾನಿನ ಮುಟ್ಟಕ್ಕಾಗಲ್ಲ. ತತ್ವಜ್ಞಾನಿಗೆ ಮನಸ್ಸೇ ಇಲ್ಲ. ಮನಸ್ಸು ಬಾಧೆ ಮಾಡ್ಕೊಂಡ್ಬಿಟ್ಟ, ಆತ್ಮ ಅಂದ್ಕೊಂಡ್ಬಿಟ್ಟ. ದೇವತೆಗಳನ್ನು ಕಂಟ್ರೋಲ್ ಮಾಡ್ತಾನೆ. ಬೇಕಾದ್ರೆ ದೇವತೆಗಳಿಗೂ ಇವನನ್ನು ಏನು ಮಾಡಕ್ಕಾಗಲ್ಲ. ದೇವ ಅಪಿ ಮುಖ್ಯಂತಿ ಅಪದ, ಸ್ಥಾನವೇ ಇಲ್ಲದೆ ಪದವನ್ನು ಮುಟ್ಟಿದವರು. ಅಪದಸ್ಥ ಪದೇಶಿನ ಅಂದೇನು? ಹೆಜ್ಜೆ ಗುರುತನ್ನೇ ಇಟ್ಕೊಳ್ಳದೆ ಹೆಜ್ಜೆ ಗುರುತನ್ನು ಹುಡುಕ್ತಾ ಇರೋರು. ಅವನಿಗೆ ಹೆಜ್ಜೆ ಗುರುತೇ ಇಲ್ಲ. ಆ ಹೆಜ್ಜೆ ಗುರುತನ್ನು ಹುಡ್ಕೊಂಡು ಎಲ್ಲೋದ ಇವನು, ಹೆಂಗ್ ಹೋದ ಅಂತ ಹೇಳಿ ಹುಡುಕ್ತಾ ಇದ್ದಾರಂತೆ. ಹೆಜ್ಜೆ ಗುರುತಿದ್ರೆ ಹೀಗೋದ ನೋಡ್ಬೋದಾಯ್ತು. ಹೆಜ್ಜೆ ಗುರುತೇ ಇರ್ತಕ್ಕಂಥ ಇವನಿಗೆ ಇವನ ಹೆಜ್ಜೆ ಗುರುತನ್ನು ಹುಡುಕುತ್ತಾ ಮೋಹಗೊಳ್ಳುತ್ತಿದ್ದಾರೆ. ಆಕಾಶದಲ್ಲಿ ಹಕ್ಕಿಗಳು ಹಾರಿದರೆ ಅವುಗಳ ಹೆಜ್ಜೆ ಗುರುತು ಹೇಗಿರಲ್ವೋ, ಹಾಗೆಯೇ ನೀರಿನಲ್ಲಿ ಮೀನುಗಳು ಓಡಾಡುತ್ತಿದ್ದರೆ ಅವುಗಳ ಹೆಜ್ಜೆ ಗುರುತು ಹೇಗಿರಲ್ವೋ, ಅದೇ ರೀತಿ ಜ್ಞಾನಿಯು ಪರಮಾತ್ಮ ಸ್ವರೂಪ ನೆಲೆ ನಿಂತವನಾದಾಗ ಅವನು ಹೆಂಗ್ ಹೋದ, ಎಲ್ಲಿ ಹೋದ, ಯಾರಾದ ಏನು ಲೋಕದವರು ಗೊತ್ತಾಗಲ್ಲ. ತಚ್ಚ ಲೋಕೋ ನಗಾಹತೆ ಅಂತ ಗೌಡಪಾದರು. ಪ್ರಪಂಚಕ್ಕೆ ಅತೀತ ಅವನ ವಿಷಯ, ಅವನು ಮೀರೋಗಿದ್ದಾನೆ ಪ್ರಪಂಚವನ್ನ ಅಂತ. ಕಥಂ ಮಹಾಜ್ಞಾನಿತ್ವಂ ಇತಿ ಆಹ. ಕಥಂ ಮಹಾಜ್ಞಾನಿತ್ವಮಿತಿ. ಅವನು ಮಹಾಜ್ಞಾನಿ ಅಂತಂದ್ರಲ್ಲ, ಹೆಂಗೆ ಮಹಾಜ್ಞಾನಿ ಅವನು, ಯಾವ ರೀತಿ ಮಹಾಜ್ಞಾನಿ ಅಂತ ಅನಿಸ್ಕೊಂಡ ಅಂತ ಕೇಳಿದ್ರೆ ಅದಕ್ಕೆ ಗೌಡಪಾದ ಹೇಳ್ತಾರೆ, ಅಜೇಶ್ವಜಮ ಸಂಕ್ರಾಂತಂ ಅಜೇಶ್ವಜಮ ಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತೆ ಧರ್ಮೇಶು ಜ್ಞಾನಮಿಷ್ಯತೆ ಯತೋ ನ ಕ್ರಮತೆ ಜ್ಞಾನಂ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ ಅಸಂಗಂ ತೇನ ಕೀರ್ತಿತಂ ಅಜೇಶ್ವಜಮ ಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತೆ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಅಜೇಶೋ ಅಜಂ ಸಂಕ್ರಾಂತಂ ಧರ್ಮೇಶೋ ಜ್ಞಾನಂ ಇಷ್ಯತೆ ಯತಃ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಅಜೇಶು ಧರ್ಮೇಶು ಅಜಂ ಜ್ಞಾನಂ ಸಂಕ್ರಾಂತಂ. ಎಲ್ಲಾ ಜೀವರುಗಳು ಅಜರ, ಯಾರು ಹುಟ್ಟಿಲ್ಲ. ಇಲ್ಲಿ ಹುಟ್ಟದೇ ಇರುವ ಎಲ್ಲಾ ಜೀವರುಗಳಲ್ಲೂ ಅಜವಾಗಿರುವ ಹುಟ್ಟದೇ ಇರತಕ್ಕಂತಹ ಜ್ಞಾನವು ಸಂಕ್ರಾಂತವಾಗಿಲ್ಲ, ಸೇರ್ಕೊಂಡೇ ಇಲ್ಲ. ಆಕಾಶ ಸೇರ್ಕೊಳ್ಳೋದು ಬಿಡೋದು ಎಲ್ಲೇ ಬಿಟ್ಟಿದ್ದೆ ತನ್ನ ಸೇರ್ಕೊಳ್ಳೋದು. ಎಲ್ಲರೂ ಅಜವಾಗಿರೋ ಬ್ರಹ್ಮಸ್ವರೂಪದೇ ಆದ್ಮೇಲೆ, ಅಂತ ಜ್ಞಾನ ಸ್ವರೂಪವೇ ಆದ್ಮೇಲೆ ಆ ಜ್ಞಾನಕ್ಕೂ ಹೋಗಿ ಸೇರ್ಕೊಳ್ಳೋದು ಬಿಡೋದು ಎರಡಿಲ್ಲ ಅಂತಿದ್ದಾರೆ. ಸಂಕ್ರಾಂತ ಇವಾಗ ನಮ್ಮ ಜ್ಞಾನ ಇಲ್ಲಿಂದ ಆ ಮನೆ ಹೋಗಿ ಅಲ್ಲೊಂದು ಮನೆ ಇದೆ, ಮನೆ ಹೋಗಿ ಮುಟ್ಕೊಂಡ್ಬಂತು ಜ್ಞಾನ ನಾವು ಅಂತೀವಲ್ಲ. ಒಂದು ಮರ ಮುಟ್ತು, ಒಂದು ಪ್ರಾಣಿಯನ್ನು ಮುಟ್ಟಿತು, ನನ್ನ ಜ್ಞಾನ ಕಣ್ಣಿನ ಮೂಲಕ ಹೋಗಿ ಒಂದು ಪ್ರಾಣಿ ಮೇಲೆ ಬಿದ್ದು ಪ್ರಾಣಿಯನ್ನು ಮುಟ್ಟಿತು ನಾವು ಅಂತೀವಲ್ಲ. ಇದು ಕೇವಲ ವ್ಯವಹಾರ ಕಷ್ಟಕ್ಕೆ ಹೇಳಬೇಕೆ ಹೊರತು ನಿಜವಾಗಿ ಎಲ್ಲವೂ ಅಜಸ್ವರೂಪವಾದ ಬ್ರಹ್ಮವೇ ಆದಾಗ ದ್ವೈತ ಪ್ರಪಂಚವೂ ಕಲ್ಪಿತ ಅಲ್ಲೂ ಅಜಾದ್ವಯದ ಬ್ರಹ್ಮವೇ, ಎಲ್ಲಾ ಜೀವರುಗಳು ಅಜಾದ್ವಯವಾದ ಬ್ರಹ್ಮವೇ. ಇನ್ಮೇಲೆ ಅಸಂಕ್ರಾಂತವಾದ ಜ್ಞಾನ ಅಂತ ಇದೆ, ಸೇರಿಕೊಳ್ಳದೇ ಇರುವ ಜ್ಞಾನ ಎಲ್ಲಿಂದ ಬರುತ್ತೆ? ಅಸಂಕ್ರಾಂತ ಜ್ಞಾನ ನೇಷ್ಯತೆ. ಯಾಕೆಂದ್ರೆ ಯಥೋ ನ ಕ್ರಮತೆ ಜ್ಞಾನ ಹೋಗೋದಲ್ಲ. ಜ್ಞಾನ ಬುದ್ಧಿಯ ವೃತ್ತಿ ಜ್ಞಾನ, ಇಂದ್ರಿಯ ಜ್ಞಾನ ವ್ಯವಹಾರ ಹೋಗುತ್ತೆ.
ಕೂಟಸ್ಥ ಚೈತನ್ಯ ಜ್ಞಾನ ಇದೆಯಲ್ಲ ಅದು ಹೋಗೋದಲ್ಲ, ಅದು ಪರಿಪೂರ್ಣ ಅಖಂಡ. ಅದು ಜ್ಞಾನ ಅಂತಂದಿದ್ದು ಒಂದು ಅಧ್ಯಾರೋಪ ದೃಷ್ಟಿಯಿಂದಲೇ ಜ್ಞಾನ ಅನ್ನೋದು ತಪ್ಪೇ. ಅದೇ ಅದು ಹುಟ್ಟಿಲ್ಲದ ವಿಕಾರದ ಪರಮಾರ್ಥ ತತ್ವ. ಏನೇನೇನು ಆರೋಪ ಮಾಡ್ಕೊಂಡಿದೋ ಅದು ಇಲ್ಲದ್ದು ಅಷ್ಟೇ ಹೇಳ್ಬೇಕು. ಅದಕ್ಕೆ ಹೀಗಿರೋದು ಅಂತ ಹೇಳೋಕ್ಕಾಗೋದೇ ಇಲ್ಲ. ಅಂಥ ಜ್ಞಾನವು ಅಸಂಗ, ಯಾವುದಕ್ಕೂ ಅಂಟ್ಕೊಂಡಿಲ್ಲ ಅಂತ. ನಮಗೆ ಜ್ಞಾನ ಸಂಘವಾಯಿತು ಅಂದ್ರೆ ನಮಗೆ ಒಂದು ಬಂಗಾರದ ಅಂಗಡಿ ನೋಡಿದ್ವಿ ಅಂದ್ರೆ ಅಲ್ಲಿರುವಂಥ ಆಭರಣಗಳೆಲ್ಲ ಕಾಣುತ್ತೆ, ಆ ಪ್ಯಾಟರ್ನ್ ಎಲ್ಲ ಕಾಣುತ್ತೆ. ಅವಾಗ ಆಸಕ್ತಿ ಬರುತ್ತೆ. ಇದನ್ನು ತಗೊಳ್ಳೋಣ, ಇದಕ್ಕೆ ಎಷ್ಟು ರೇಟು, ಇದೆಷ್ಟು ತೂಕ, ಇದೇನು ಎಲ್ಲ ಆಸಕ್ತಿ ಬರುತ್ತೆ. ಯಾರ ಜ್ಞಾನ ವಿಷಯವನ್ನು ಹೋಗಿ ಮುಟ್ಟತ್ತೋ, ಮುಟ್ಟಿದ ಕೂಡಲೇ ಅಲ್ಲಿ ವಿಕಲ್ಪಗಳು ಶುರು ಆಗುತ್ತೆ. ವಿಕಲ್ಪಗಳು ಶುರು ಆದ್ಮೇಲೆ ಬರುತ್ತೆ ಆಸೆ, ರಾಗದ್ವೇಷಗಳು, ಪ್ರವೃತ್ತಿ ಎಲ್ಲ ಉಂಟಾಗತ್ತೆ. ಒಂದು ಸೀರೆ ಅಂಗಡಿ ಹೋಗ್ಬಿಟ್ಟು ಕೂಡಲೇ ಡಿಸ್ಪ್ಲೇ ಮಾಡ್ಬಿಡ್ತಾರೆ, ಹಾಕ್ಬಿಡ್ತಾರೆ. ಅಯ್ಯೋ ಈ ಸೀರೆ ಹೇಗಿದೆ, ಆ ಸೀರೆ ಹೇಗಿದೆ, ಇದು ಬಾರ್ಡರ್ ಹೇಗಿದೆ, ಇದು ಹೇಗಿದೆ, ಇದು ಹೀಗೆ ನೋಡಿ ತುಂಬ ಸಾಫ್ಟ್ ಆಗಿದೆಯಲ್ಲ, ಇದು ಸ್ವಲ್ಪ ಹೊರಟಾಗಿದೆಯಲ್ಲ, ಎಲ್ಲ ವಿಕಲ್ಪ ಮಾಡಿಬಿಟ್ಟು ಇದು ಎಷ್ಟು ರೇಟು, ಇದಕ್ಕೆ ಎಷ್ಟು ಬೆಲೆ, ಇದು 3 ಇಂಚ್ ಬಾರ್ಡ್ರು ಇದಕ್ಕಿಷ್ಟು, ಇದು 5 ಇಂಚ್ ಬಾರ್ಡ್ರು, ಇದು 1 ಇಂಚ್ ಬಾರ್ಡ್ರು ಇದಕ್ಕಿಷ್ಟು, ಆದುಗಳು ಇದು ಚೆನ್ನಾಗಿದೆ, ಇದು ಇಟ್ಟು ನೋಡೋದು, ಹಿಂಗೆ ನೋಡೋದು. ಅಯ್ಯೋ ಏನ್ ನೋಡೋದು, ಹೆಂಗೆ ನೋಡಿದ್ರು ಎಲ್ಲ ಅಷ್ಟು ಕಲ್ಪನೆಯ, ಬರೀ ಕಲ್ಪನೆಯ. ಅದು ಆಮೇಲೆ ಹಿಂಗೆ ಕರಡಿ ಮುಂದೆ ಹಾಕೊಂಡು ನೋಡೋದು, ಹಿಂಗೆ ನೋಡೋದು, ಯಾರಿಗೆ ಈಗ ಸರಿ ನೋಡೋದು, ಹಿಂಗೆ ಅದು ಏನ್ ಸರ್ಕಸ್ ಮಾಡ್ತದ ಕರಡಿ ಮುಂದೆ ಮಾಡಿ 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 ಗಂಟೆಗಟ್ಟಲೆ ಕರಡಿದು ಶೋಕಿ ಮಾಡು ಏನ್ ಮಾಡಿದ್ರು ಕೂಡ ಅದು ಕಲ್ಪನೆಗಿಂತ ಬೇರೆ ಏನೂ ಆಗಲ್ಲ, ಬರೀ ಅಷ್ಟೆ ಭ್ರಾಂತಿ. ನಮ್ಗೆ ಎಷ್ಟು ಮೋಸ ಮಾಡುತ್ತೆ ಅಂದ್ರೆ ಈ ಗಂಡಸರಿಗೂ ಅಷ್ಟೇ, ಏನ್ ಹೆಂಗಸರಿಗೆ ಅಂತಲ್ಲ, ಗಂಡಸರು ಅಂತಾರೆ ಸುಮ್ಮನೆ ಎಲ್ಲ ಗಂಡಸರು ಅಂತಾರೆ. ಹೆಂಗಸರಿಗಿಂತ ಕಡೆಯಾಗಿದ್ದಾರೆ ಗಂಡಸರು, ಇನ್ನೂ ಭೋಗಾಸಕ್ತರಾಗಿ ವಿಷಯಾಸಕ್ತರಾಗಿ ಇನ್ನೂ ಕೆಳಕ್ಕೆ ಹೋಗ್ಬಿಟ್ಟಿದ್ದಾರೆ. ಸುಮ್ಮನೆ ಗಡ್ಡ ಬಿಸಿನ ಗಂಡಸಾಗ್ಲಿಲ್ಲ, ವಿವೇಕದಿಂದ ಗಂಡಸನಾಗ್ಬೇಕು ಅಂತ ಭೋಗಾಸಕ್ತರಾಗಿ ವಿಷಯಾಸಕ್ತರಾಗಿ 3 ಹೊತ್ತು ಲೌಕಿಕ ಪ್ರಪಂಚದಲ್ಲೇ ಇದ್ದಾರೆ. ದಂಡ ಎಲ್ಲ ಪ್ರಪಂಚದ ವಿಷಯಾಸಕ್ತಿ. ಅವರ ಜ್ಞಾನ ಅಸಂಗವಾಗಿದೆ ಎಂಬುದಾಗಿ ಹೇಳುತ್ತಿದ್ದಾರೆ ಗೌಡಪಾದರು. ಯಾರ ಜ್ಞಾನ ಅಂಟುಕೊಳ್ಳೋದಿಲ್ವೋ ಅದು ಜ್ಞಾನ ಅಸಂಗವಾದ ಜ್ಞಾನ. ಅಜೇಷು ಅನುತ್ಪನ್ನೇಷು ಅಚಲೇಷು ಧರ್ಮೇಷು ಆತ್ಮಸು ಅಜಂ ಅಚಲಂಚ ಜ್ಞಾನಂ ಇಷ್ಯತೆ ಸವಿತರೀವ ಔಷ್ಣ್ಯಂ ಪ್ರಕಾಶಶ್ಚ ಯತಃ ತಸ್ಮಾತ್ ಅಸಂಕ್ರಾಂತಂ ಅರ್ಥಾಂತರೇ ಜ್ಞಾನಂ ಅಜಂ ಇಷ್ಯತೆ. ಅವ್ರ ಕಡೆಯಿಂದ ಎಲ್ಲವೂ ಪರಿಪೂರ್ಣವೇ, ನಮಗೆ ಯಾವುದು ಹೊಂದೋದಿಲ್ಲ ಅನ್ಸತ್ತೆ. ಏನೇನು ಹೇಳ್ತಾರೆ ಕಣ್ರಿ, ಯಾರು ಹುಟ್ಟಿಲ್ವಂತೆ, ಯಾರು ಇಲ್ವಂತೆ, ಪ್ರಪಂಚವೇ ಇಲ್ವಂತೆ, ಅರಿವೇ ಎಲ್ಲೂ ಹೋಗಲ್ವಂತೆ, ಅರಿವಿಗೆ ಬರೋರ್ಗು ಹೋಗೋ ಇಲ್ವಂತೆ, ಏನು ಹಿಂಗೆ ಹೇಳ್ತಾರಲ್ಲ ನಮ್ಗೆ. ಯಾಕೆ ನಮ್ಗೆ ದ್ವೈತ ವಾಸನೆ ಬಲವಾಗಿ ಊರಿರೋದ್ರಿಂದ ಇವರು ಎಲ್ಲಾ ಪದಗಳು ಭಾಷೆಗಳು ಹೊಸದಾಗಿ ಕಾಣ್ತಾ ಇದೆ. ಅವ್ರಂತಾರೆ ಯಾರು ಹುಟ್ಟಿಲ್ಲದವರು, ಎಲ್ಲ ಅಜರು, ಅನುತ್ಪನ್ನವಾಗಿರುವ, ಚಲನೆ ಎಲ್ಲೂ ಇಲ್ಲ, ಯಾವುದಕ್ಕೂ ಇಲ್ಲ, ಎಲ್ಲ ಕಲ್ಪಿತವಾದದ್ದ ಮೇಲೆ ಇಲ್ಲದೇ ಇದ್ದ ಮೇಲೆ ಎಂತ ಚಲನೆ ಬರುತ್ತೆ. ಅಂಥ ಜೀವರುಗಳಲ್ಲಿ, ಧರ್ಮಗಳಲ್ಲಿ, ಜೀವರುಗಳಲ್ಲಿ ಅಜವಾದ ಅಚಲವಾದ ಜ್ಞಾನವಿದೆ ಎಂಬುದಾಗಿ ಇಷ್ಟವಾಗಿದೆ. ವೇದಾಂತಗಳಿಗೂ ಜ್ಞಾನಿಗಳಿಗೂ ಅದೇ ಇಷ್ಟ. ಎಲ್ಲರಲ್ಲೂ ಅಜವು ಅಚಲವಾದ ಜ್ಞಾನವೇ ಇರೋದು. ಅವರೆಲ್ಲರೂ ಅಜವು ಅಚಲವೂ ಆಗಿರೋ ಸ್ವರೂಪದವರೇ. ಅವರ ಸ್ವರೂಪವೂ ಅಂಥದ್ದೇ, ಅವರ ಜ್ಞಾನವೂ ಅಂಥದ್ದೇ. ಸ್ವರೂಪಕ್ಕೂ ಜ್ಞಾನಕ್ಕೂ ವ್ಯತ್ಯಾಸ ಇಲ್ಲ. ಸ್ವರೂಪವೇ ಜ್ಞಾನ, ಜ್ಞಾನವೇ ಸ್ವರೂಪ. ಸೂರ್ಯನಲ್ಲಿರೋ ಔಷ್ಣ್ಯ ಸೂರ್ಯನಲ್ಲಿ ಹೇಗೆ ಬಿಟ್ಟು ಹೋಗಲ್ವೋ, ಸೂರ್ಯನಲ್ಲಿ ಇರತಕ್ಕದ್ದು ಹಾಗೆ ಯಾವ ಸ್ವರೂಪದ ಜ್ಞಾನವು ಎಲ್ಲೂ ದಾಟಲ್ವೋ, ಎಲ್ಲೂ ಸೇರ್ಕೊಳ್ಳಲ್ವೋ, ಎಲ್ಲೂ ಹೋಗೋದಿಲ್ವೋ, ಆ ಜ್ಞಾನವು ಅರ್ಥಾಂತರಕ್ಕೆ ಸೇರಿಕೊಳ್ಳದಿರುವ ಜ್ಞಾನ ಅಜವಾದ ಜ್ಞಾನ ಎಂಬುದಾಗಿ ಇಷ್ಟವಾಗಿದೆ. ಅಜಂ ಜ್ಞಾನಂ ಇಷ್ಯತೆ ಎಂದ್ರು. ಆ ಜ್ಞಾನವು ಅಜವಾದದ್ದು. ನಮ್ಗೆ ಅನ್ಸೋದೇ ಇಲ್ಲ. ನಮ್ಗೆ ಅರಿವು ಉಂಟಾಗ್ತಾ ಇದೆ, ಹೋಗ್ತಾ ಇದೆ, ಉಂಟಾಗ್ತಾ ಇದೆ. ನೀವು ಹೇಳ್ತಾ ಇರೋದಲ್ಲ ಅರ್ಥ ಆಗ್ತಾ ಇದೆ, ಹಿಂದೆ ಹೇಳಿದೆಲ್ಲ ಅರ್ಥ ಆಯ್ತು, ಹೋಯ್ತು. ಅದಲ್ಲ ಹಿಂದಿನ ಶ್ಲೋಕದ ಅರ್ಥ ಗೊತ್ತಾಯ್ತು, ಇವಾಗ ಹೋಯ್ತು. ಅದ ಹಿಂದಿಂದು ಅರ್ಥ ಆಗಿತ್ತು, ಅದು ಹೋಯ್ತು. ಅದೆಲ್ಲ ಹೋಯ್ತು. ಈಗ ಹೊಸ ಹೇಳ್ತಾ ಇದ್ದೀರಾ, ಹೊಸ ಜ್ಞಾನ ಆಗ್ತಾ ಇದೆ ನಾವು ಅಂದ್ಕೊಳ್ತೀವಿ. ಇದಿಷ್ಟು ವ್ಯವಹಾರ ಕಷ್ಟಕ್ಕೆ ಹೊರತು ಈ ಲೌಕಿಕ ದೇಶ ಅನುಭವದ ಕಡೆ ಹೇಳಿದ್ರೆ ಹೋಗಿದ್ದು ಅನ್ನೋದು ಜ್ಞಾನ, ಇದೇ ಅನ್ನೋದು ಜ್ಞಾನ, ಮುಂದೆ ಬರುತ್ತೆ ಅನ್ನೋದು ಜ್ಞಾನ. ಎಲ್ಲವೂ ಜ್ಞಾನ ಮಾತ್ರವೇ. ಆದ್ದರಿಂದ ಜ್ಞಾನ ಮಾತ್ರಕ್ಕೆ ಹೋಗೋದಿಂಥದ್ದು ಬರೋದಿಂಥದ್ದು. ಹೋಯ್ತು ಬಂತು ಅನ್ನೋದು ಜ್ಞಾನವೇ ತಾನೆ, ಅದು ಅರಿವೇ ತಾನೆ. ಅಂದ್ರೆ ಅರಿವೇ ಹೋಯ್ತು ಬಂತು ಅನ್ನೋದನ್ನು ಅರಿತಾ ಇರುವಾಗ ಆ ಅರಿವು ಹೋಯ್ತು ಬಂತು ಶಬ್ದಕ್ಕೆ ಅರ್ಥ ಏನು? ಅರಿವು ಹೋಗೋದು ಇಲ್ಲ, ಅರಿವು ಬರೋದು ಇಲ್ಲ. ಹೋಯ್ತು ಬಂತು ಅನ್ನೋದೆಲ್ಲ ಕಲ್ಪನೆ. ಆ ಅರಿವಿನಲ್ಲಿ ಇದೆಲ್ಲ ಕಲ್ಪನೆ ಉಂಟಾಗಿ ಈ ಭ್ರಾಂತಿ ಸಿಕ್ಕಾಕೊಂಡಿದ್ದಾನೆ.
ಯಸ್ಮಾ ನ ಕ್ರಮತೆ ಅರ್ಥಾಂತರೇ ಜ್ಞಾನಂ. ಕ್ರಮತೆ ಅರ್ಥಾಂತರೇ ಜ್ಞಾನಂ. ಯಾಕೆಂದರೆ ಜ್ಞಾನವೆಂಬುದು ಅರ್ಥಾಂತರಕ್ಕೆ ವಸ್ತುಂತರಕ್ಕೆ ಹೋಗೋದಿಲ್ಲ, ಅರಿವು ಹೋಗೋದಿಲ್ಲ. ಅರಿವಲ್ಲಿ ಕ್ರಿಯೆ ಇಲ್ಲ. ಬೆಳಕು ಹೇಗೆ ಕೇವಲ ಪ್ರಕಾಶಕವೋ, ಅರಿವು ಸಮಸ್ತವನ್ನು ಬೆಳಗುವಂಥ ಒಂದು ತತ್ವ. ಅದು ಹರಿಸ್ಕೊಂಡ ಕಡೆಯಿಂದ ಅರಿವು ಅಂತ ಹೇಳಿದ್ದು. ಅದಕ್ಕೆ ಕ್ರಿಯೆ ಇಲ್ಲ, ಅದಕ್ಕೆ ಗತಿ ಇಲ್ಲ, ಮೂಮೆಂಟ್ ಇಲ್ಲ ಅರಿವಿಗೆ. ಅದೇ ಲೋಕದಲ್ಲಿ ಎಲ್ಲರೂ ಅರಿವಿಗೆ ಗತಿ ಇದೆ ಅಂತಾರೆ. ಅವನಿಗೆ ಅರಿವು ಹೋಗ್ಬಿಡ್ತು, ಅವ್ನ ಮೂರ್ಛೆ ಹೋಯ್ತು, ಜ್ಞಾನ ತಪ್ಪೋಯ್ತು ಅಂತೀವಿ. ಜ್ಞಾನ ಹೋಗಲ್ಲ, ಅರಿವು ಹೋಗಲ್ಲ. ಅದನ್ನು ಅಭಿವ್ಯಕ್ತಿ ಪಡಿಸುವಂತಹ ಉಪಾಧಿ ಸ್ಪಾಯ್ಲ್ಡ್ ಆಗಿದೆ, ಕೆಟ್ಟೋಗಿದೆ. ಹಾಗಾಗಿ ಜ್ಞಾನ ನಮ್ಗೆ ತೋರ್ಕೋದಿಲ್ಲ. ಅದು ಜ್ಞಾನ ಸ್ವರೂಪ ಜ್ಞಾನಾತ್ಮಕವಾಗಿಯೇ ಇದೆ. ಆ ಜ್ಞಾನಕ್ಕೆ ಇದಿಲ್ಲ, ಏರ್ಪೇರಿಲ್ಲ, ಹೋಗೋದು ಬರೋದು ಅನ್ನೋದು ಇಲ್ಲ. ತೇನ ಕಾರಣೇನ ಅಸಂಗಂ ತತ್ಕೀರ್ತಿತಂ ಆಕಾಶ ಇತ್ಯುಕ್ತಂ. ತೇನ ಕಾರಣೇನ ಅಸಂಗಂ ತತ್ಕೀರ್ತಿತಂ ಆಕಾಶಕಲ್ಪಮಿತ್ಯುಕ್ತಂ. ಈ ಕಾರಣದಿಂದಲೇ ಆ ಜ್ಞಾನವನ್ನ ಅಸಂಗ, ಹೇಗೆ ಯಾವ ಪದಾರ್ಥ ಮೇಲೆ ಬೆಳಕು ಬಿದ್ರು ಬೆಳಕು ಯಾವುದಕ್ಕೂ ಅಂಟ್ಕೊಳ್ಳಲ್ವೋ, ಜ್ಞಾನವು ಯಾವುದ ಮೇಲೆ ಬಿದ್ರು ಅದನ್ನ ಅಂಟ್ಕೊಳ್ಳಲ್ಲ. ಎಷ್ಟೇ ಎಷ್ಟು ಚೆನ್ನಾಗಿದೆ ಅಂದ್ರು, ಒಪ್ಪಾ ಇಂಥ ಕೊಳಕು ಗಲೀಜು ಅಂತಂದ್ರು, ಗಲೀಜನ್ನು ನೋಡಿದ ಜ್ಞಾನವಾಗಲಿ, ಸುಂದರವಾದದ್ದನ್ನು ನೋಡಿದ ಜ್ಞಾನವಾಗಲಿ, ಸುಂದರಕ್ಕೂ ಅಂಟ್ಕೊಳ್ಳಲ್ಲ, ಗಲೀಜಿಗೂ ಅಂಟ್ಕೊಳ್ಳಲ್ಲ. ಅದೆಲ್ಲ ಅದರಿಂದ ಅಭಿಮಾನ ಪಟ್ಕೊಂಡವನು ವಿಕಾರವಾಗತ್ತೆ. ಓ ಸಿಂಬಳ, ಗೊಣ್ಣೆ, ಕೊಳಕು, ಹಯ್ಯ ಅಂತ. ಅದು ಏನ್ ಚೆನ್ನಾಗಿದೆ, ಇಂಥ ಡೆಕೋರೇಷನ್ನು ಹೆಂಗ್ ಮಾಡಿದೆ ನೋಡಿ, ಅಲಂಕಾರನ ಬ್ಯೂಟಿಫುಲ್ ಆಗಿದೆ, ವಂಡರ್ಫುಲ್ ಆಗಿದೆ, ಹಂಗಿದೆ ಹಿಂಗಿದೆ ಅಂತ ಹೇಳಿ ಮಟ್ಟ ಮಾಡಿ ಏನಂದ್ರು ಅದು ಇದಕ್ಕೆ ಸಬ್ಜೆಕ್ಟ್ ಆಗಿದೆ. ಅದು ಅಂಟ್ಕೊಳ್ಳದೆ ತನ್ನಷ್ಟೇ ಬೆಳಗ್ತಾ ಇರುತ್ತೆ. ಅದನ್ನು ಬೆಳಗೋದಷ್ಟೇ. ಇಲ್ಲಿ ಮಧ್ಯದಲ್ಲಿ ಅಭಿಮಾನ ಅಂತ ಒಂದು ಉಂಟಾಗಿ ಹಾಗಾಗಿದೆ, ವಿಕಾರವಾಗುತ್ತೆ, ಹಂಗಾಗುತ್ತೆ, ಹಿಂಗಾಗುತ್ತೆ ಅಂತ ಗೊತ್ತಾಗ್ತದೆ. ಎಲ್ಲ ಮೀಡಿಯೇಟರ್ ಮಾಡ್ತಾ ಇರೋ ಮೋಸ. ಮೀಡಿಯೇಟರ್ 3-4 ಜನ ಇದ್ದಾರೆ. ಹೊರಗಡೆ ವಿಷಯ ಇದೆ, ಒಳಗಡೆ ಪರಮಾತ್ಮ ಇದ್ದಾನೆ, ಮಧ್ಯದಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ ಎಂದು ಮೀಡಿಯೇಟರ್ ಇದ್ದಾರಲ್ಲ, ಇವರು ಮೋಹ ಮಾಡ್ತಾ ಇದ್ದಾರೆ. ಈ ಮೀಡಿಯೇಟರ್ನ ಹೆಚ್ಕೊಂಡು ಇವನು ಹೋಗ್ತಾ ಇದ್ದಾನೆ, ಇವ್ರು ಹೇಳಿದ್ದನ್ನು ನಂಬ್ಕೊಳ್ತಾ ಇದ್ದಾನೆ, ಇವ್ರು ಹೇಳಿದ್ದೆ ಫೈನಲ್ಲು. ಹಂಗಾಗಿ ಕಷ್ಟಕ್ಕೆ ದುಃಖಕ್ಕೆ ಸಿಕ್ಕಾಗಿದೆ. ಇವ್ರನ್ನ ಚಚ್ಚಬೇಕಾಯಿತು, ಈ ಮೀಡಿಯೇಟರ್ ನಂಬ್ಕೋಬಾರ್ದಾಯ್ತು. ನೀವು ತಪ್ಪಿರ್ರಿ, ನಿಮ್ಗೇನು ಗೊತ್ತಿಲ್ಲ, ನೀವೆಲ್ಲ ಜಡ ಸ್ವರೂಪರೇ ಹೊರತು ನೀವು ಚೇತನ ಬಲ. ನಿಜವಾದ ಅರಿವು ಯಾವುದೋ ಅದೇ ಕರೆಕ್ಟು, ಅದೇನು ಹೇಳುತ್ತೋ ಅದು ಸರಿ ಅಂತ ಹೇಳಿ ಅರಿವಿನಲ್ಲಿ ನಿಂತ್ಕೊಂಡಿದ್ರೆ ನಿಮ್ಗೆ ಯಾರು ಮೋಸ ಮಾಡ್ತಿರ್ಲಿಲ್ಲ. ಉಪಾಧಿಗೆ ಬಂದ್ಬಿಟ್ರಲ್ಲ, ಮೀಡಿಯೇಟರ್ ಕೈ ತಗೊಂಡ್ಬಿಟ್ರು, ನಿಮ್ಮನ್ನೇ ಕೈ ತಗೊಂಡ್ಬಿಟ್ರು, ನಿಮ್ಮನ್ನ ಆಟ ಆಡಿಸ್ತಾರೆ. ಅಲ್ಲಿಬ್ಬ ಇಲ್ಲಿಬ್ಬ, ಅದನ್ನ ನೋಡು, ಅದನ್ನ ಮಾಡು, ಇದನ್ನ ಹೇಳು, ಅದನ್ನ ಕೇಳು, ಇದನ್ನ ತಗೋ, ಇದನ್ನ ಮುಟ್ಟು, ಇದನ್ನ ಮೂಸು, ಇದನ್ನ ತಿನ್ನು ಅಂತ ಹೇಳಿ ಆ ಮೀಡಿಯೇಟರ್ ಏನ್ ಗೋಳಿಕೋತಾರೆ ಅಂದ್ರೆ ಪಾಪ ಅದನ್ನೆಲ್ಲ ಮಾಡಿ ಮಾಡಿ ಎಷ್ಟು ಮಾಡಿದ್ರು ಅದು ಉಪ್ಪು ನೀರು ಕುಡಿದ ಹಾಗೆ. ಎಷ್ಟು ಉಪ್ಪು ನೀರು ಕುಡಿದು ಬಾಯಾರಿಕೆ ಹೋಗಲ್ವಾ, ಎಷ್ಟು ಭೋಗಾಸಕ್ತಿ ವಿಷಯಾಸಕ್ತಿ ಅನುಭವಿಸಿದ್ರು ಹೋಗಿ ಮುಗಿಯೋದೇ ಇಲ್ಲ. ಭೋಗಾನ ಭುಕ್ತಾಹ ವಯಮೇವ ಭುಕ್ತಾಹ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ ಕಾಲೋ ನಯಾತಃ. ಏನು ಅಲ್ಲ, ಮುಂದೆ ಕೇಳು. ತಪ್ಪೋನ ತಪ್ತಂ, ಹಾ ಆಯ್ತಾ. ಭುಕ್ತು ಯಾವ ಭಾಷೆ ಅದು? ಭೋಗಾನ ಭುಕ್ತಾಹ ಅಯಮೇವ ಭುಕ್ತಾಹ. ಸಂಸ್ಕೃತದಲ್ಲಿ ಲಿಂಗ ಹೀಗೆ ಅದು ಪ್ರಾಚೀನ. ಹಾ, ಆಕಾಶ ಕಲ್ಪವಿತ್ತು. ಆಕಾಶದಂತೆ ಇರತಕ್ಕದ್ದಾಗಿರುವ ಜ್ಞಾನವು ಯಾವುದನ್ನು ಮುಟ್ಕೊಂಡಿಲ್ಲ. ಅದೇ ನಮ್ಮ ಸ್ವಭಾವ. ನಾವು ನಿತ್ಯ ಅಸಂಗರು, ನಿತ್ಯ ನಿರ್ವಿಕಾರರು, ನಿತ್ಯ ಏಕರು, ಅದ್ವಿತೀಯರು ಅನ್ನೋ ಈ ಕಾನ್ಸೆಪ್ಟ್ ಅನ್ನು ಯಾವಾಗಲೂ ಕ್ಯಾರಿ ಮಾಡ್ತಾ ಇರಿ. ಬೆಳಗ್ಗೆ ಎದ್ದಾಗಿಂದ ಟಿಲ್ ಬೆಡ್, ರಾತ್ರಿ ಹೋಗುವವರೆಗೂ ನಾನು ಯಾವುದಕ್ಕೂ ಅಂಟ್ಕೊಂಡವನಲ್ಲ, ಯಾವ ವಿಕಾರವೂ ಇಲ್ಲದವನು, ನಾನು ಅಸಂಗನು, ನಾನು ಯಾವ ಪರಿಪೂರ್ಣನು, ಅದ್ವಿತೀಯನು, ಹುಟ್ಟಿಲ್ಲದವನು ಅಂತ ಹೇಳಿ ಈ ಒಂದು ಅನುಸಂಧಾನವನ್ನು ಮತ್ತೆ ಮತ್ತೆ ನಿರಂತರ ಮಾಡ್ತಾ ಇದ್ರೆ ಈಗ ಒಂದು 6 ತಿಂಗಳು ಮಾಡಿ ನೋಡಿ ಟಕ್ಕ ಜ್ಞಾನ ಆಗೋಗ್ಬಿಡುತ್ತೆ. ಬೆಳಗ್ಗೆ ರಾತ್ರಿವರೆಗೂ ಮಾಡಬೇಕು, ಬರೀ 5 ನಿಮಿಷ 10 ನಿಮಿಷ ಅಲ್ಲ. ಏನ್ ಹೇಳಿ, ಟಿಲ್ ಬೆಡ್, ಬೆಳಗ್ಗೆ ಎದ್ದಾಗ ರಾತ್ರಿವರೆಗೂ ನಾನು ಅಸಂಗನಾದ ಜ್ಞಾನ ಸ್ವರೂಪನು, ಹುಟ್ಟು ಸಾವು ವಿಕಾರವಿಲ್ಲದವನು, ನಾನು ಪರಿಪೂರ್ಣನು, ಅಜನು, ಅಖಂಡನು, ಅದ್ವಿತೀಯನು, ಚಿನ್ಮಾತ್ರನು, ನಾನು ದೇಹೇಂದ್ರಿಯ ಮನೋಬುದ್ಧಿ ಅಲ್ಲದವನು ಅನ್ನುವಂತಹ ಈ ಒಂದು ಅನುಸಂಧಾನವನ್ನ ಮತ್ತೆ ಮತ್ತೆ ಪದೇ ಪದೇ ಚಿಂತನೆ ಮಾಡ್ತಾ 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 ಅಲ್ಲಿಯೇ ನೀವು ಸೆಟ್ಲ್ ಆಗ್ಬಿಡಿ. ಆವಾಗ ನೋಡಿ ಆ ಪರಮಾರ್ಥ ನಿಮ್ಗೆ ಹೇಗೆ ಅನುಭವಕ್ಕೆ ಬರುತ್ತೆ ಗೊತ್ತಾಗತ್ತೆ. ನಾವೇನ್ ಮಾಡ್ತೀವಿ, ಅದನ್ನ ಹಿಂಗ್ ನೋಡಕ್ ಹೋಗ್ತೀವಿ, ಇಣಿಕಿ ನೋಡಕ್ ಹೋಗ್ತೀವಿ. ಅಯ್ಯಪ್ಪ, ನೋಡ್ತಾ ಇರೋನ್ ನೋಡಕ್ ಹೋಗ್ತೀಯಲ್ಲೋ, ನೋಡ್ತಾ ಇರೋನ್ ನೋಡಿಸ್ಕೊಳ್ತಾನ.
ನೋಡ್ತಾ ಇರೋ ನೋಡೋನ ಉಳಿಬೇಕಾ? ಅದು ನೋಡಿಸ್ಕೊಳ್ದೆ ನೋಡಕ್ ಹೋಗದೆ ನೋಡಿಸ್ಕೊಳ್ತಾ ಇದ್ದ. ಬೇಕಾದ್ರೆ ವಾಚ್ ನೋಡು, ಇಂಗುರ ನೋಡು, ಇದನ್ನ ನೋಡು. ಸ್ವರೂಪವನ್ನಂತ ನೋಡ್ತೀನಿ ನೋಡಕ್ ಹೋದೆ. ನೋಡುವನ ಉಳಿ, ನೋಡಿಸ್ಕೊಂಡದ್ರಲ್ಲಿ ಬಿಡು ಅಭಿಮಾನ. ಪೂರ್ತಿ ಯಾವ್ಯಾವ್ದು ನೋಡಿಸ್ಕೊಳ್ತಾ ಅಷ್ಟರಲ್ಲೂ ತಾದಾತ್ಮ್ಯತೆ ಬಿಟ್ಟು ಕೇವಲನಾಗಿ ಉಳಿಬೇಕು. ಆಗತ್ತಾ? ಎಲ್ಲ ಅನಾತ್ಮವನ್ನು ಬಿಟ್ಟು ಪ್ಯೂರ್ ಕಾನ್ಶಿಯಸ್ನೆಸ್ ಆಗಿ ಉಳಿಬೇಕಮ್ಮ. ರಿಮೈನಿಂಗ್ ಎಲ್ಲ ಬಿಡಿ, ಬುದ್ಧಿವರೆಗೂ ಇರತಕ್ಕಂಥ ಎಲ್ಲ ಉಪಾಧಿಯನ್ನು ಬಿಟ್ಟು ನಿದ್ದೆಯಲ್ಲಿದ್ದಾಗ ಇರಬೇಕು. ಇರ್ತೀರಾ? ನಿದ್ದೆಯಲ್ಲಿದ್ದಾಗ ಹೇಗಿರ್ತೀರಾ ಹಾಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಇರಬೇಕು, ಕೂತ್ಕೊಂಡೇ ಇರಬೇಕು. ಆವಾಗ ನೋಡಿ, ಬೇಡ ಬೇಡ ಅಂದ್ರೆ ನಿಮ್ಗೆ ಆಗಲ್ವಾ? ಆಗತ್ತೆ. ವಿವೇಕ ಇದ್ರೆ ಆಗತ್ತೆ, ಅಭಿಮಾನ ಬಿಟ್ಟರೆ ಆಗತ್ತೆ. ನಿದ್ದೆಯಲ್ಲಿದ್ದಾಗ ಯಾವ ರೀತಿ ಇರ್ತಕ್ಕವನೋ ಆ ರೀತಿಯ ಯಾವಾಗಲೂ ಇರ್ತಕ್ಕವನು ಎಂಬ ಅನುಸಂಧಾನವನ್ನ ಸರ್ವದಾ ಹಚ್ಕೊಂಡು ಇದ್ಕೊಂಡಿದ್ರೆ ಸತ್ಯ ಕೀರ್ತಿ ಸಿಕ್ಬಿಡುತ್ತೆ. ನಮ್ಗದು ಬೇಡ, ಬೋರ್ ಆಗತ್ತೆ, ಬೇಜಾರುತ್ತೆ. ಮ್ಯೂಟ್ ತಗೊಳ್ಳಿ ಹೇಳಿ. ಬಹುಪರಾಕನೆ ರವೀಂದ್ರ, ಬಹುಪರಾಕನೆ. ಗುರುಗಳೇ, ಏನು ಮಾಡ್ದೆ ಕೂತ್ಕೊಂಡಿರಕ್ ಹೆಂಗಾಗುತ್ತೆ ಹೇಳಿ? ನೀವು ಮಾಡೋರೇ ಅಲ್ಲಮ್ಮ, ಮಾಡ್ತಾ ಇದ್ದೀನಿ ಅಂದ್ರೆ ಭ್ರಾಂತಿ. ಯಾವ ಮಾಡ್ದಾಗ್ಲೂ ಮಾಡ್ತಾವ್ರಲ್ಲ ಅಲ್ಲ ನೀವು. ಅವಾಗ ಅದನ್ನ ನೋಡ್ತಿರೋ ಸಾಕ್ಷಿ ಸ್ವರೂಪದೆ. ನೀವು ಮಾಡ್ತಾ ಇದ್ದೀನಿ ಗೊತ್ತಾಗುತ್ತೋ ಇಲ್ವೋ ನಿಮಗೆ? ಮಾಡ್ತಾ ಇದ್ದಾಗ ಆ ಮಾಡ್ತಾ ಇರೋ ಗೊತ್ತು ಮಾಡ್ಕೊಳ್ತಾ ಇರೋ ಮಾಡ್ತಾ ಇರತ್ತದೋ? ಮಾಡ್ತಾ ಇದ್ದೀನಿ ಇದನ್ನ ಗೊತ್ತು ಮಾಡ್ಕೊಳ್ತಾ ಇರೋ ಅನುಭವ ಏನ್ ಮಾಡ್ತಿರತ್ತದೋ? ಮಾಡ್ತಾ ಇದ್ದಾಗ್ಲೂ ಮಾಡೋರೇ ಅಲ್ಲ. ನೀವ್ ಹೇಳ್ತಾ ಇರೋದು ಕೆಲಸ ಮಾಡ್ತಾ ಇದ್ದಾಗ್ಲೂ ಅದು ಆ ಸಾಕ್ಷಿ ಭಾವ ಇಟ್ಕೊಂಡ್ ಮಾಡುವ ಅಂತ. ಹಾಗೆ ನೀವು ಇರೋರು ಸಾಕ್ಷಿ ಭಾವ ಇಟ್ಕೊಂಡು ಇದನ್ನ ಗೈನ್ ಮಾಡೋದಿಲ್ಲ. ಅದ ರಿಯಲಿ ಇದೆ, ಅದನ್ನ ಇದು ಮಾಡ್ಬೇಕು. ನೀವು ಅದನ್ನ ಕನ್ಸಿಡರ್ ಮಾಡ್ಕೋಬೇಕು, ಅದನ್ನ ರೆಕಗ್ನೈಸ್ ಮಾಡ್ಕೋಬೇಕು, ಗುರುತಿಸ್ಕೋಬೇಕು. ನೀವು ಮಾಡ್ತಾ ಇದ್ದಾಗೂ ಮಾಡೋರೇ ಅಲ್ಲ ನೀವು. ನೀವು ಮಾಡಕ್ ಆಗೋದೇ ಇಲ್ಲ. ಮಾಡ್ತಿದ್ದೀನಿ ಅನ್ನೋದೇ ಭ್ರಾಂತಿ. ಮಾಡೋ ಸ್ವಭಾವ ನಿಮ್ಗೆ ಇಲ್ವೇ ಇಲ್ಲ. ಸ್ವರೂಪ ಏನೇ ಮಾಡಿದ್ರೆ ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಹೊರತು ನೀವು ಮಾಡೋರಾಗ್ಬಿಟ್ರೆ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾನೆ ಇರಬಾರ್ದಾಗಿತ್ತು. ಮಾಡುವಾಗಲೇ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗ್ತಾ ಇರೋದ್ರಿಂದಲೇ ನೀವು ಮಾಡ್ತಾ ಇರೋಲ್ಲ. ನಿಮ್ಗೆ ಅಲ್ಲೇ ಪಾಠ ಹೇಳ್ಕೊಡ್ತಾ ಇದ್ದೀನಿ ನಿಮ್ಮ ಅನುಭವ, ನಾನು ಮಾಡೋನಲ್ಲ ಅಂತ. ಆ ಟೈಮಲ್ಲೇ ಮಾಡುವಾಗಲೇನೆ ನಾನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇರುತ್ತಾ ಇಲ್ವ ನಿಮಗೆ? ನಾನು ಮಾಡ್ತಾ ಇದ್ದೀನಿ ಗೊತ್ತು ಮಾಡ್ಕೊಳ್ತಾ ಇರುವಂಥದ್ದು ಏನ್ ಮಾಡ್ತಾ ಇರ್ತದೋ ಅದ್ಯಾಕೆ ಮಾಡ್ತದೋ? ಮಾಡದೇ ಇರೋದೇ ಅದು. ಅದೇ ನೀವು ಮಾಡ್ತಾ ಇರೋ ಉಪಾಧಿ ನೀವು ಅಲ್ಲ. 10 ಆಯ್ತು. ಇನ್ನೊಂದು ವಾಕ್ಯ ಇದೆಯಾ? 11 ಎಲ್ಲಿ ಇದು? ಯಾವ ವಾಕ್ಯ ಇದು? ಭಾಷೆ ಆಗ್ಬೇಕಾ? ತಗೋಬೇಕಾ? ಕಿರಣ್ ಇದಾರ? ಕಿರಣ್ ಹೋದ್ರ? ಕಿರಣ್ ಬಂದಿಲ್ಲ ಇವತ್ತು. ಕಿರಣ್ ಬಂದಿಲ್ಲ ಅಲ್ವಾ? ಕಿರಣ್ ಅವರೇ, ಅವತ್ತು ಮೊನ್ನೆ ಯಾವುದೋ ಒಂದು ಟಿಪ್ಪಣಿ ಯಾವುದೋ ಇದು ಟಿಪ್ಪಣಿ ಸರಿಯಾಗಿದೆ ಸ್ವಾಮಿ ಸಿದ್ಧಾರ್ಥ ಯಾವ್ದು ಕೇಳಿಸ್ತಾ ಇದೆ. ಅಲ್ಲ, ಯಾವುದೋ ಒಂದು ಟಿಪ್ಪಣಿ ನೀವು ಗುರು ತಿದ್ಬೇಕಾಗಿರ್ಲಿಲ್ಲ ಅಂತಂದಲ್ಲ. ಯಾವ ಟಿಪ್ಪಣಿ ಅದು? ಅಲ್ಲ, ಹೆಂಗೂ ಹೊಂದುತ್ತಾ ಇತ್ತು 2 ತರಾನು ಎಂದೆ. ಎಲ್ಲೇ ಏನು ಇದು? ಅಷ್ಟು ಸರ್ಪ್ರೈಸ್. ನೋಡ್ಬಿಟ್ಟು ಹೇಳ್ತೀನಿ ಗುರುಗಳೇ. ಮಾಂಡುಕ್ಯನ ತೆಗಿತೀರಿ ಅಂತ. ಅದೇ ನನ್ಗೂ ಜ್ಞಾಪಕ ಬರ್ತಿಲ್ಲ, ಜ್ಞಾಪಿಸ್ಕೊಂಡು ಹುಡುಕ್ಬಿಟ್ಟು ಹೇಳ್ತೀನಿ ಗುರುಗಳೇ. ಇದು ನಾನು ಹುಡುಕಿದೆ, ನಂಗೆ ಸಿಗ್ಲಿಲ್ಲ. ಯೋಚಿಸ್ಬಿಟ್ಟು ಹೇಳ್ತೀನಿ ಗುರುಗಳೇ, ಜ್ಞಾಪಕ ಬರುತ್ತೆ, ಒಂದ್ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಹೌದಾ? ಆಯ್ತು. ಹುಷಾರಾಗಿದ್ದೀರಾ? ದಾಸಪರ್ಣ ಸೈಜಾ ಸಖಾಯ ಸಮಾನೆ ವೃಕ್ಷೇ ಪುರುಷಸ್ವ ಜಾತೆ. ನೋಡಿ ಇಲ್ಲೇ ಹೇಳ ಘಟಾದಿ ಅನಿತ್ಯ ವಿಲಕ್ಷಣತ್ವ. ಅಲ್ಲ ಇದು ಆಯ್ತಮ್ಮ. ಕೇಳ್ತಲ್ಲ ಫ್ರೆಂಡ್ಸ್, ಯಾವ್ದು? ಮಾಂಡುಕ್ಯನಾ? ಮಾಂಡುಕ್ಯ ಎಲ್ಲಿ? 333 ಪೇಜ್. 333. 340 ಭಾಷೆ. ಎಲ್ಲಿ? ಘಟ 340 ಭಾಷೆವಾಗ. ಘಟಾದ್ಯನಿತ್ಯ ಅನಿತ್ಯ ವಿಲಕ್ಷಣತ್ವಾದೆಂಬ ಅಚ್ಚಿರ ಬಾಢ ಇದೆಯಾ?
ಘಟಾಜನಿತ್ಯ ವಿಲಕ್ಷಣತ್ವಾದಿದೆ. ನಿತ್ಯ ವಿಲಕ್ಷಣತ್ವಾದ್ ಲಕ್ಷಣ ಅಂತ ಇದೆ. ಹಾ ಘಟಾಜನಿತ್ಯ ಲಕ್ಷಣತ್ವಾದ್ ವಿಲಕ್ಷಣತ್ವಾದ ಲಕ್ಷಣತ್ವ ಮಾಡಿದ ಅಷ್ಟೇ. ವಿ ಇದೆ ಅಷ್ಟೇ. ಇಷ್ಟೇ. ಅದೇ ಇದ್ದಿದ್ರೆ ಸರಿ ಹೋಗ್ತಿತ್ತು ಅಂತ ನೋಡೋಣ ಆಮೇಲೆ. ಓಂ ಶನ್ನೋ ಮಿತ್ರ ಶಂ ವರುಣಃ ಶನ್ನೋ ಭವತ್ವಯ್ಯಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಪ್ರಥಮವಾದಿಶಂ ಸತ್ಯಮವಾದಿಶಂ ತಂ ಮಾಮೀತ್ ಆವೀತ್ ಭಕ್ತಾರಂ ಶಾಂತಿಃ ಅಂತ ಏನಾಗಿಲ್ಲ. ೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಏನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಸ್ತಾನ್ ನಿತ್ಯಂ ಪ್ರಣತೋऽಸ್ಮ್ಯಹಂ. ತೈತೇಯ್ಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಮೇ ವ್ಯಾಖ್ಯೇಯಂ ಸಂಪ್ರಣೀಯತೆ. ಯಾವ್ದು ಬೇಕು? 163. 63